ಶಂಕರಾಚಾರ್ಯ ಮಧ್ಯಮ ಅಸ್ಮದಾಚಾರ್ಯ ಪರ್ಯಂತ ಒಂದೇ ಗುರು ಪರಂಪರಾ. ನಿನ್ನಿನ ದಿವಸ ನಾವು ಕೈವಲ್ಯ ಉಪನಿಷತ್ತಿನ 2ನೇ ಮಂತ್ರವನ್ನ ಅರ್ಧ ಮಾಡಿಬಿಟ್ಟಿದ್ವಿ. ಏನು 2ನೇ ಮಂತ್ರ? ತಸ್ಮೈ ಶವೋವಾಚ ಪಿತಾಮಹಶ್ಚ ಶ್ರದ್ಧಾ ಭಕ್ತಿ ಧ್ಯಾನ ಯೋಗಾತ್ ಅವೈಹಿ. ಸಹ ಆ ಪಿತಾಮಹನಾದ ಬ್ರಹ್ಮನು ತಸ್ಮೈ ಅವನಿಗೆ ಅಂದ್ರೆ ಅಶ್ವಲಾಯನಿಗೆ ಉವಾಚ ಹೇಳಿದನು. ಏನಂತ ಹೇಳಿದ? ಶ್ರದ್ಧಾ ಭಕ್ತಿ ಧ್ಯಾನ ಯೋಗ ಅಂದ್ರ ಶ್ರದ್ಧಾ ಯೋಗದಿಂದ, ಭಕ್ತಿ ಯೋಗದಿಂದ, ಧ್ಯಾನ ಯೋಗದಿಂದ ಅಂತ ಅರ್ಥ ಮಾಡ್ಬೇಕು. ಅವೈಹಿ ಅದನ್ನ ತಿಳಿಬೇಕಪ್ಪ. ಪರಮಾತ್ಮ ತತ್ವವನ್ನು ತಿಳಿಬೇಕಂದ್ರೆ ನಿನ್ನಲ್ಲೇ 3 ಸಾಧನ ಬೇಕು. ಶ್ರದ್ಧಾ ಯೋಗ ಒಂದು ಬೇಕು, ಭಕ್ತಿ ಯೋಗ ಒಂದು ಬೇಕು, ಧ್ಯಾನ ಯೋಗ ಒಂದು ಬೇಕು ಅಂತ ನಿನ್ನೆ ಹೇಳಿ. ಏನ್ ಹೇಳಾಗತ್ತಿದ್ರಿ ನಿನ್ನೆ? ಅಂತಂದ್ರ ಪೇಜ್ ನಂಬರ್ 36, 1, 2, 3, 4ನೇ ಪ್ಯಾರ, ಸಣ್ಣ ಪ್ಯಾರ ಅದಾವ. ದ ನೇಚರ್ ಆಫ್ ದ್ಯಾಟ್ ಪುರುಷ ಈಸ್ ಪರಾತ್ಪರಂ. ಆ ಪುರುಷ, ಆ ಆತ್ಮನ ಸ್ವರೂಪವು ಮಾಯೆಯ ಆಚೆಗೆ ಇದೆ. ಜಗತ್ತು, ಈ ಶರೀರ ಮಾಯೆ ಈಚೆಗೆ ಅದಾವ. ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ, ನಮ್ಮ ಸಂಸಾರ, ಮನಿ ಕಟ್ಟೋದು, ಮಕ್ಕಳ ಮದುವೆ ಮಾಡೋದು, ಇವೆಲ್ಲ ಎತ್ತಾಗದಾವ್ರಿ. ಅತ್ತಾಗದಾವ, ಇತ್ತಾಗದಾವ. ಮಾಯೆ ಒಳಗದಾವ, ಭ್ರಮೆ ಒಳಗದಾವ. ಪರಮಾತ್ಮ ಎಲ್ಲದನ? ಭ್ರಮರಹಿತನಾದಂತಹ ಆಚೆ, ಮಾಯೆಯ ಆಚೆಗದಾನ ಅಂತ ಹೇಳ. The first para refers to Parat, refers to Maya. The entire empirical universe that exists within the time and space is Parat, Maya. ಈ ಜಗತ್ತೇನದ ಎಂಪಿರಿಕಲ್ ಅಂದ್ರೆ ಮಿಥ್ಯಾ, ಅಂದ್ರೆ ಪ್ರತೀತಿ ಮಾತ್ರ ತೋರ್ತಾ ಇರುವಂತ ಜಗತ್ತು. ಕನಸಿನಲ್ಲಿ ತೋರಿದಂತೆ ಭ್ರಮೆಯಲ್ಲಿ ಮಾತ್ರ ತೋರುವಂತ ಈ ಜಗತ್ತು. ಇದಕ್ಕೆ ಎಫಿಮೆರನ್ ಅಂತಾರ, ಮಿಥ್ಯಾ. ಎಫಿಮೆರನ್ ಅಂದ್ರೆ ಮಿಥ್ಯಾ. ಅಬ್ಸಲ್ಯೂಟ್ ಅಂತಂದ್ರೆ ಪಾರಮಾರ್ಥಿಕ ಸತ್ತ. ಎಂಪಿರಿಕಲ್ ಅಂತಂದ್ರೆ ಮಿಥ್ಯಾ. ಜಗತ್ ಹೆಂಗದ? ಇದು ಮಿಥ್ಯಾ ಅದ. ಅಂದ್ರೆ ಯಾರ್ದು ಸತ್ತ ಪಡೆದುಕೊಂಡು ತೋರ್ತದ, ನಾಮರೂಪಾತ್ಮಕವಾಗಿ ತೋರ್ತದಲ್ಲ. ಇದು ಕಾಲ ಮತ್ತು ದೇಶಗಳ ಅಧೀನದಲ್ಲಿ ಇದೆ. ಅದಕ್ಕೇನಂತಾರ? ಮಾಯಾ ಅಂತಾರ. ಅಂಡ್ ಸೆಕೆಂಡ್ ಪರ ಮೀನ್ಸ್ ಬಿಯಾಂಡ್, ಅಂದ್ರೆ ಆ ಮಾಯೆಯ ಆಚೆಗೆ ಇದರ ಸ್ವರೂಪ ಇದೆ. therefore ಪರಾತ್ಪರಂ means that which is beyond the maya. ಮಾಯಾ ಅತೀತ. This does not mean that Brahman is located remotely beyond Maya. ಹಿಂಗಂದ್ರೆ ಮಾಯೆ ಇಲ್ಲದ, ಮಾಯೆ ಆಚೆಗದ ಅಂತ ಹಂಗಲ್ಲ. ಸತ್ತಾ ಭಿನ್ನ ಅಂತ ಹೋಗ್ಬೇಕು. ಯಾರಿಗೆ ಈ ಮಾತಿನ ಅರ್ಥ ಆಗ್ತದ ನೋಡು. ನಾನೆಲ್ಲ ಹೇಳಿ ಸತ್ತಾ ಭಿನ್ನ ಅಂತ ಹೇಳ್ಕೊತ ಬಂದಿದ್ದೆ. ಆ ಉದಾಹರಣೆ ಕೊಟ್ಟೆ. ಆಕ್ಸಿಡೆಂಟ್ ಆಗಿತ್ತು. ಆ ಆಕ್ಸಿಡೆಂಟ್ ನ್ಯೂಲಿ ಮ್ಯಾರಿಡ್ ಕಪಲ್ ಅಂದ್ರೆ ಹೊಸದಾಗಿ ಮದುವೆ ಆಗಿತ್ತು. ಎಲ್ಲೋ ಪ್ರಯಾಣ ಬಿಟ್ಟಿದ್ರು, ಆಕ್ಸಿಡೆಂಟ್ ಆಯ್ತು, ಗಂಡ ತೀರ್ಕೊಂಡ, ಏಕದಮ್ ಸತ್ತ ಬಿಟ್ಟ ಪಾಪ. ಹಾಗೆ ಹೆಣ ಹಿಡ್ಕೊಂಡು ಹಾಳಾಗತ್ತಿದ್ಲು. ಅದು ಹೆಣ ಅದು ದೇಹದ ಸೂಕ್ಷ್ಮ ಶರೀರದಿಂದ ಬಂದು ನಾ ಇಲ್ಲದೇನಿ ನನ್ ನೋಡು ಅಂತ ತಿಳ್ಕೊಂಡು ಅದು ಕಣ್ಣು ಹೊರಸ್ತದ. ಸೂಕ್ಷ್ಮ ಶರೀರ ಬಂದು ಗಂಡಂದು ಹಾಗೆ ಕಣ್ಣು ಹೊರಸ್ತದ. ಆ ಕೈ ಅದು ಮುಟ್ಟಿದ್ರು, ಕಣ್ಣಿನ ಮುಟ್ಟಿದ್ರು ಕೂಡ ಅದು ಕಣ್ಣಿಗೆ ಅದು ಮುಟ್ತಾ ಇಲ್ಲ, ಸತ್ತ ಬಿದ್ದದ. ಹಂಗ ಪಾರಮಾರ್ಥಿಕ ಸತ್ತಾಗೂ ವ್ಯಾವಹಾರಿಕ ಸತ್ತ ಅಥವಾ ಪ್ರಾತಿಭಾಷಿಕ ಸತ್ತಾದಲ್ಲಿರುವ ಈ ಜಗತ್ತಿಗೂ ಭಿನ್ನ ಸತ್ತ ಅದ. ಅದು ಸ್ವಲ್ಪ ಕಲ್ಪನಾ ಬರ್ಬೇಕು. ಇಲ್ಲ ಅಂತಂದ್ರೆ ದ್ವಿತೀಯಾತ್ ಬೈ ಭಯಂ ಭವತಿ ಆ ಶ್ರುತಿ ವಿರೋಧ ಬರ್ತದ. ಎರಡದಾವಂತ ಆಗ್ತದ. ಒಂದು ಜಗತ್ತದ, ಒಂದು ದೇವರದ. ಇಲ್ಲ, ದೇವರ ಮಾತ್ರ ಅದಾನ. ಆ ಭ್ರಮ ಇದ್ದವರಿಗೆ ಜಗತ್ತು ತೋರ್ತದ. ಕಾಮಣಿ ಇದ್ದವಾಗ ಹಳದಿ ಕಾಣ್ತದ ಜಗತ್ತು. ಅಜ್ಞಾನ ಇದ್ದವಾಗ ಜಗತ್ತು ತೋರ್ತದ. ಶರೀರಾದಿಗಳು ತೋರ್ತಾವ. ಅಜ್ಞಾನ ಇಲ್ಲದಾಗ ಈ ಶರೀರನೂ ಇಲ್ಲ, ಈ ಜಗತ್ತು ಇಲ್ಲ, ಎರಡನ್ನು ಇಲ್ಲ. ಅಜ್ಞಾನ ಇದ್ದಾಗ ಎರಡನ್ನು ಇಲ್ಲವೇ ಇಲ್ಲ. ಏಕಂ ಏವ ಅದ್ವಿತೀಯ ಬ್ರಹ್ಮ ಸ್ವಗತ ಸಜಾತಿ ವಿಜಾತಿಯ ರಹಿತವಾದ ಪರಬ್ರಹ್ಮ ಸ್ವರೂಪವು ಒಂದೇ ಇರುತ್ತದೆ. ಯಾರ ಮಾತಿದು? ಎಚ್ಚರ ಆದವ್ರ ಮಾತು. ಮತ್ತೆ ಎಚ್ಚರಾಗಿದ್ದು ತೋರ್ತೈತೇನ್ರಿ ಅಂದ್ರೆ ತೋರ್ಬಹುದು. ಅವಾಗ ಮಿಥ್ಯೆಯಾಗಿ ತೋರ್ತದ. ಅದು ಸತ್ಯತ್ವ ಬುದ್ಧಿಗೆ ವಿಷಯ ಆಗಿಲ್ಲ. ಈಗ
ಜ್ಞಾನಿಗೆ ಜಗತ್ತು ಸತ್ಯ ಅಥವಾ ಬುದ್ಧಿಗೆ ವಿಷಯ ಆಗಿಲ್ಲ. ಅಜ್ಞಾನಿಗಳಿಗೆ ಈ ಜಗತ್ತು ಸತ್ಯ ಅಥವಾ ಬುದ್ಧಿಗೆ ವಿಷಯ ಆಗ್ಯದ. ಜಗತ್ತು ಖರೆ ಅನ್ನಕತ್ತಾನ ಅಜ್ಞಾನಿ, ಜ್ಞಾನಿ ಇದು ಮಿಥ್ಯಾ ಅನ್ನಕತ್ತಾನ. ಇಷ್ಟು ತಿಳ್ಕೋಬೇಕು. ಇಷ್ಟು ತಿಳ್ಕೊಳ್ಳೋದ ಮೋಕ್ಷ ಆಗುದಿಲ್ಲ. ಇಷ್ಟ ಅದ ತಿಳ್ಕೊಳ್ಳೋದು ಇವತ್ತರ ತಿಳ್ಕೊಳ್ರಿ, ನಾಳೆ ತಿಳ್ಕೊಳ್ರಿ, ಇನ್ನೊಂದು 10 ವರ್ಷ ಬರುತ್ತೆ. ನಿಮ್ಮ ಅಂತಃಕರಣಕ್ಕೆ ಹೆಂಗ ಹದಗೊಳಿಸ್ತೀರಿ ಹಂಗ ತಿಳುವಳಿಕೆ ಆಗ್ತದ. ಕರ್ಮಯೋಗ ಮಾಡ್ಬೇಕು. ಅಂತಃಕರಣ ಶುದ್ಧಿಗಾಗಿ ಕರ್ಮಯೋಗ ಮಾಡ್ಬೇಕು. ಅಂತಃಕರಣ ನಿಶ್ಚಿತೆಗಾಗಿ ನಿಷ್ಕಾಮ ಉಪಾಸನ ಯೋಗವನ್ನು ಮಾಡ್ಬೇಕು. ಆವರಣ ದೋಷ ಕಳ್ಕೊಳ್ಳಾಕ ನಿತ್ಯ ಶ್ರವಣ ಮನನ ನಿತ್ಯಾಸನ ಮಾಡ್ಕೊಂತಿರ್ಬೇಕು. ಆಗ ಹಂಗ ಸಾಧನೆಗಳ ತಯಾರಿ ಮಾಡ್ಕೊಂತಿದ್ದಾಗ ಯಾವಾಗ ಅಂತಃಕರಣ ಶುದ್ಧಿ ಆಗ್ತದೋ, ಯಾವಾಗ ಅಂತಃಕರಣ ಏಕಾಗ್ರತೆ ಆಗ್ತಿದ್ದೋ, ಶ್ರವಣದಾಗ ಆವರಣ ಭಂಗ ಯಾವಾಗ ಆಗ್ತೈತೋ ಆ ಕ್ಷಣದಲ್ಲಿ ಜ್ಞಾನ ಆಗ್ತದೆ. ಆ ಕ್ಷಣದಲ್ಲಿ ಜ್ಞಾನ ಆಗ್ತದೆ. ಅದಕ್ಕಾಗಿ ಪ್ರಯತ್ನ ಹಂಬಲಿಸಬೇಕು, ಸಾಧನೆಗಳನ್ನು ಬಿಡಬಾರದು. ಅಧಿಕಾರ ಇದ್ರೆ ಇವತ್ತ ಈಗ ಸದ್ಯ ಕ್ಯಾಶ್ ಅಂಡ್ ಕ್ಯಾರಿ, ನೋ ಉದ್ರಿ. ಹಂಗಾರೆ ಲೇಟ್ ಆಗೈತಿ. ಯಾಕ? ಕೆಲವು ಮಂದಿಗೆ ಆ ಅಧಿಕಾರತ್ವ ಇಲ್ಲ. ಆ ಅಧಿಕಾರ ಯಾಕಿಲ್ಲ? ಹೇಳಿದ ಸಾಧನೆಗಳನ್ನ ಮಾಡ್ತಾ ಇಲ್ಲ, ಆಲಸ್ಯ ಮಾಡಕತ್ತೇವೆ. ಬಿಡ ನಾಳಿಂದ ಮಾಡಿದ್ರ ಏನಂತ ಅವಸರ ಐತಿ, ಏನಂತ ಅವಸರ ಐತಪ್ಪಾ ಅಂತಾರ. ಇಲ್ಲಿ ರಂಜನೆಯ ಜಗತ್ತು ಬಿಟ್ಟು ಅದ ನಿರಂಜನ ಪರಮಾತ್ಮ ತಗೊಂಡು ಏನ್ ಮಾಡೋದು? ನಾವಂಗಾಗ್ಲಿ ಆಡ ಮಗನ ಮದುವೆ ಅನ್ನೋರಿಗೆ ಆಗುದಿಲ್ಲ. ಅಪಾಪಿ ಇರ್ಬೇಕು. ಎಂದಾದೀತು ನನಗೆ ಮೋಕ್ಷ, ಜೀವನ ಮುಕ್ತಿ ವಿಲಕ್ಷಣ ಆನಂದ ಎಂದಾಗಿತ್ತು ಅನ್ನುವಂಥದ್ದು ಅನುಭವ. ಅಪಾಪಿ ಇದ್ರ ಆಗ್ತದ ನೋಡ್ರಿ. ಸಾಧನೆಗಳು ಇರ್ಬೇಕು, ಹಪಾಪಿ ಇರ್ಬೇಕು. ಎರಡೂ ಇಲ್ಲ ಅಂತಂದು ತೋಳು ಏನ್ ಮಾಡೋದು? ಟೈಮ್ ಪಾಸ್. ಇಲ್ಲೊಂದು ಯೂಟ್ಯೂಬ್ ಕೇಳೋದು, ಇನ್ನೊಂದು ಯೂಟ್ಯೂಬ್ ಕೇಳೋದು. ಪರಂಪರೆ ಗೊತ್ತಿಲ್ಲ, ಯಾವ ಗುರುಗಳು ಅನ್ನೋದು ಗೊತ್ತಿಲ್ಲ, ಯಾವ ಶಾಸ್ತ್ರ ಅನ್ನೋದು ಗೊತ್ತಿಲ್ಲ, ಹಂಗೆ ಕೇಳೋದು. ನಾವು ಇಷ್ಟು ಹೇಳಾಗತ್ತೇವೆ, ಶೋಧಿಸಿ ನೀರು ಕುಡಿಯಿರಿ ಅಂತ ಹೇಳಾಗತ್ತೇವೆ. ಗುರುವಿನ ಆರಿಸ್ಬೇಕಾದ್ರೆ ಶೋಧನೆ ಮಾಡ್ರಿಪ್ಪ. ಪರಂಪರೆ ಯಾವ್ದು ಕೇಳ್ರಿ? ಮುಚ್ಚಾಪಟ್ಟೆ ಪರಂಪರೆಗಳ ನಾಯಿ ಕೊಲೆಗತ್ತೆ ಹೇಳಾಗತ್ತಾವ ಪರಂಪರೆಗಳು ಯೂಟ್ಯೂಬ್ ಆದಿಂದ. ನಾನು ಹೇಳವನ, ನೀನು ಹೇಳವನ, ಅವನು ಹೇಳವನ. ನಾವು ಪರಂಪರೆನೇ ಬೇಕಾಗಿಲ್ಲಲ್ರಿ. ಪರಂಪರೆ ಬೇಕಾಗಿಲ್ಲ ಅಂದ್ರೆ ಹಾಳಾಗ ಹೋಗ್ತೇವಿ. ಎಲ್ಲೇ ಹೋಗ್ಬಿಡ್ತೇವೆ ನೋಡ. ಕಾರಣಕ್ಕ ಅಡವ್ಯಾಗ ಹೋಗಿ ನಿಲ್ಲಿಸ್ಬಿಡ್ತಾರ. ಅವು ನಮ್ ತತ್ವ ಎಲ್ರಿ, ಅವು ನಮ್ ತತ್ವ ಹೇಳ್ತಾರಿ, ಬ್ಯಾಯ ಹೇಳುದಿಲ್ಲ. ನಮ್ಗ ಅವ ಮುಖ್ಯ, ಅವ ಅಮೃತ ಅಂದ್ರೆ ಏನ್ ಹೇಳುದ್ರಿ? ದಾರಿ ಮೊದಲ ನಿಮ್ಮ ನಾವೆಲ್ಲ ಹೆಂಗದೇವಿ? ಅಜ್ಞಾನಿಗಳದೇವಿ. ಅಜ್ಞಾನಿಗಳನ್ನ ಕರ್ಕೊಂಡು ದಾರಿ ತಪ್ಸೋದು ಏನ್ ದೊಡ್ಡ ಮಾತಲ್ಲ. ಅದಕ್ಕ ಈ ಪರಂಪರೆ ಹಿಡ್ಕೋಬೇಕ್ರಿ. ಒಳ್ಳೆ ಪರಂಪರೆ ಶೋಧಿಸಿ ಹಿಡ್ಕೋಬೇಕು. ಶಂಕರಾಚಾರ್ಯರ ಪರಂಪರೆ ಹಿಡ್ಕೊಡ್ರಿ, ದ್ವೈತ ಪರಂಪರೆ ಹಿಡ್ಕೋಬೇಡ್ರಿ. ಉಡುಪಿ ಫಿಲಾಸಫಿ, ದ್ವೈತ ಪರಂಪರೆ, ರಾಮಾನುಜಾಚಾರ್ಯ ಸಿದ್ಧಾಂತ ಶಿಖಾಮಣಿ ಅದ್ರಾಗ ಬರ್ತೈತ್ರಿ. ಇದು ದ್ವೈತ ಬರ್ತೈತು, ವಿಶಿಷ್ಟ ಅದ್ವೈತ ಬರ್ತೈತು, ಅದ್ವೈತ ಬರ್ತೈತ್ರಿ. ಇದು ಗುರು ಪರಂಪರೆದಾಗ ಐತೇನ್ರಿ? ವಿಶಿಷ್ಟ ಅದ್ವೈತ, ಶಕ್ತಿ ವಿಶಿಷ್ಟ ಅದ್ವೈತ. ಅಂದ್ರೆ ಗುರು ಪರಂಪರೆಯಾಗ ಬರುದಿಲ್ಲ ಅಂದಂಗ ಆತ. ಈ ನಮ್ಮ ಪರಂಪರೆ ಅಲ್ಲ. ಹಾ ಮತ್ ಅದನ್ನ ನಡೆಸ್ತೀವಿ ಅಂದ್ರೆ ಏನ್ ಹೇಳುದ್ರಿ? ಅಲ್ಲಲ್ಲ, ಅದು ಈಗ ಏನದ, ನಮ್ ದಿವ್ಯಾನಂದ್ರು ಆ ಪರಂಪರೆಗೆ ಸಂಬಂಧಪಟ್ಟವರು, ಅವ್ರು ಅದನ್ನ ನಡೆಸ್ತಾರ. ನಮಗದ ಸಂಬಂಧ ಇಲ್ಲ. ನಮ್ಮ ದಿವ್ಯಾನಂದ್ರು ಶಕ್ತಿ ವಿಶಿಷ್ಟ ಅದ್ವೈತ ಪರಂಪರೆ ಅವರು. ಜಂಗಮರು ಅವ್ರದ ಆ ಪರಂಪರೆ ಅದ. ಕೇಳಕ್ ನೀವ್ಯಾರ? ನೀವು ಬೇಕಾದ್ರೆ ಕೇಳ್ರಿ, ಸಾಕಾರ ಬಿಡ್ರಿ. ನಾ ಏನ್ ಹೇಳಾಕತ್ತೀನಿ, ಐ ಡೋಂಟ್ ವಾಂಟ್ ಟು ಕ್ರಿಟಿಸೈಸ್ ಎನಿಬಡಿ. ಅವ್ರು ಗೊತ್ತಿದ್ದನೋ ಗೊತ್ತಿಲ್ಲದನೋ ಆ ಪರಂಪರೆ ಒಳಗೆ ಬಂದದ, ಅದು ಮಾಡಾಕತ್ತಾನ. ಅವ್ರು ಗೊತ್ತಿಲ್ಲ, ಅವ್ರಿಗೆ ಕೇಳ್ಬೇಕಾರೆ ಅವ್ರಿಗೆ ಇದಕ್ಕ ಅದಕ್ಕೆ ಒಂದ ಅಂತ ತಿಳ್ಕೊಂಡು ದಿವ್ಯಾನಂದ್ರ ಏನಂತ ತಿಳ್ಕೊಳ್ರಿ, ಅದು ಬೇರೆ ಇದು ಬೇರೆ ತಿಳಿದ್ರೆ ಎರಡು ಒಂದ ಅಂತ ತಿಳಿದಿರೋ. ದಿವ್ಯಾನಂದ್ರ ಅದಾರ. ಅದು ಈ ಶಕ್ತಿ ವಿಶಿಷ್ಟ ಅದ್ವೈತ, ವಿಶಿಷ್ಟ ಅದ್ವೈತ, ದ್ವೈತ ಇವೆಲ್ಲ ಏನದ 12 ಮಂದಿ ಮತವಾದಿಗಳ ಬರ್ತಾರ. ಎಲ್ಲರೂ ನಮ್ಮ ಸಹಾಯಕರಾದ. ನಾವು ಅದ್ವೈತಕ್ಕೆ ಹೋಗ್ಬೇಕಾದ್ರ
ಇವರೆಲ್ಲ ಸಹಾಯ ತಗೊಂಡು 11 ಪೌಂಡ್ರಿಗೆ ಹತ್ತಿದ ಮ್ಯಾಗ 12ನೇ ಪೌಂಡ್ರಿಗೆ ಕಾಣೋದು. ಎಲ್ಲೋ ನಾವು ಪ್ರಾರಂಭಿಕ ಹಂತದಾಗ ಚಾರ್ವಾಕರ ಇರ್ತೇವಿ, ಎಲ್ಲೋ ದ್ವೈತಿಗಳಾಗಿರ್ತೇವಿ. ಮೊದಲು ದ್ವೈತ ಭಕ್ತಿರಬೇಕು, ಏಕದಮ್ ಅದ್ವೈತ ತಿಳಿಯುವುದಿಲ್ಲ. ಆ ಮಾನದಿಂದ ಅವರು ಪ್ರಮಾಣಗಳ ಇಲ್ಲ ಅಂತಲ್ಲ, ಆದ್ರೆ ಅದು ದಾಟಿ ಮುಂದಿದ್ದದ. ಈಗ SLC ಮುಗಿತಂದ್ರೆ ಮುಗಿತಂದ್ರೆ ಎಜುಕೇಶನ್ ಒಂದು PVC ಅದ, ಡಿಗ್ರಿ ಅದ, PG ಪೋಸ್ಟ್ ಗ್ರಾಜುಯೇಷನ್ ಅದ ಮತ್ ಸೂಪರ್ ಸ್ಪೆಷಾಲಿಟಿ ಅದಾವ. ಅಲ್ಲ ಆ ಹಂತಕರ ಬಂದೇವೆ ನಾವು. ಹೋಗ್ಲಿ ಇನ್ನೊಂದು ಮಾತು ಹೇಳ್ತೇವೆ. ಈಗ ಶರಣರು ಯಾವ್ದು ಫಿಲಾಸಫಿ ರೀ? ಶರಣ ತತ್ವ, ವಿಶಿಷ್ಟ ಅದ್ವೈತ. ವಿಶೇಷಣ ವಿಶೇಷ ಕೂಡಿಸಿ ವಿಶಿಷ್ಟ ಅಂತ ಹೇಳಿಬಿಟ್ಟೇನು, ಹೌದಾ? ಅವರಲ್ಲಿ ಮಾಯೆ ಬಿರುಸತ್ತ ಇಲ್ಲ, ಸಬಸತ್ತ ಹೋಗ್ತಾರ ಅವರು. ನಾ ಎಷ್ಟು ಸಲ ಹೇಳ್ರಿ, ಅದ ತಿಳ್ಕೊಳೋದ್ರಲ್ಲಿ ನೀವು ಸುಮ್ಮನೆ ಏನ್ ಮಾಡ್ತೀರಿ, ಬರೀ ಶಬ್ದ ಪ್ರಯೋಗ ಮಾಡತ್ತೀರಿ, ಅದ್ರ ಅರ್ಥದಾಗ ತಿನ್ನೋದಿಲ್ಲ. ಅದಕ್ಕೆ ಹಿಂಗಾಗ್ತದೆ. ದ್ವೈತ ಪರಂಪರೆ ಇವೆಲ್ಲವೂ ದ್ವೈತ ಹಿಡ್ಕೊಂಡನ ಅದ್ವೈತಕ್ಕೆ ಹೋಗ್ಬೇಕಾಗ್ತದ. ಎಲ್ಲವೂ ನಮಗ ಅವರು ಮಾರ್ಗದರ್ಶಕರ ಅಲ್ಲೆಲ್ಲೇ ನಿಂತ್ಕೊಂಡು ಮಾರ್ಗದರ್ಶನ ಮಾಡ್ತಾರೆ. ಮ್ಯಾಗ ಹೋಗು, ಹಿಂಗ್ ಹೋಗು, ಇಲ್ಲಿ ಬಂದಿಯ ವೆರಿ ಗುಡ್, ಮುಂದೆ ಹೋಗು ಅಂತ ಹೇಳ್ತಾರ. ಅವ್ರನ್ನ ಯಾಕೆ ನಾವು ಟೀಕಾ ಮಾಡ್ಬೇಕು? ಟೀಕಾ ಮಾಡೋದು ಬೇಡ ನಮಗ. ನಾವು ಅಷ್ಟರ ಮಟ್ಟಕ್ಕೆ ಮುಟ್ಟಿವೇನೋ ಅನ್ನೋಂತ ವಿಚಾರ ಮಾಡ್ಬೇಕದ. ನಾವು ಅದ್ವೈತಕ್ಕ, ಶಂಕರರ ಅದ್ವೈತಕ್ಕೆ ಹೋಗಿ ನೆಲೆಯಾಗಿ ನಿಲ್ಬೇಕಂದ್ರ ದ್ವೈತಗಳನ್ನ ದಾಟಬೇಕು. ಉಡುಪಿ ಫಿಲಾಸಫಿ ದಾಟಬೇಕು, ಶಕ್ತಿ ವಿಶಿಷ್ಟ ಅದ್ವೈತ ಫಿಲಾಸಫಿ ದಾಟಬೇಕು, ರಾಮಾನುಜಾಚಾರ್ಯ ಫಿಲಾಸಫಿನೂ ದಾಟಬೇಕು. ಎಲ್ಲಾ ದಾಟಿ ಮ್ಯಾಲೆ ಏನ್ ದಾಟೋದು ಏನು ಇಲ್ಲ ಅಂದಾಗ ಇಲ್ಲಿ ಐತೊಂಡು ವೇದಾಂತ. ಅದಕ್ಕ ಎಲ್ಲವೂ ನಮಗ ಸ್ಟೆಪಿಂಗ್ ಸ್ಟೋನ್ ಅದಾವ. ಅವನ ಹತ್ತಿ ನಾವು ಹೋಗ್ಬೇಕಾಗ್ಯದ, ಅಷ್ಟ ಆಶ್ರಯ ತಗೋಬೇಕಾಗ್ಯದ. ಒಮ್ಮಗಲೇ ನಮಗ ಬೌಂಡ್ರಿಗೆ 12 ಹತ್ತಂದ್ರ ಅಷ್ಟ ಹತ್ತಕ್ ಆಗುದಿಲ್ಲ. ನಡಕ್ ಅಲ್ಲೆಲ್ಲೇ ಸ್ಟೆಪ್ ತಗೊಂಡು ಹೋಗ್ಬೇಕಾಗ್ತದೆ. ಈಗ ನಿಜಗೂಡ ಕೈವಲ್ಯ ಪದ್ಧತಿ ಒಳಗೆ 5 ಸ್ಟೆಪ್ ಇಟ್ಟಾರು. ಯಾವ್ದು 5 ಸ್ಟೆಪ್? ಶಿವಕಾರುಣ್ಯ, ಜೀವ ಸಂಬೋಧನ 1 ಸ್ಟೆಪ್, ನೀತಿ ಕ್ರಿಯಾಚರ್ಯ 1 ಸ್ಟೆಪ್, ಯೋಗ ಪ್ರತಿಪಾದನ 1 ಸ್ಟೆಪ್, ಜ್ಞಾನ ಪ್ರತಿಪಾದನ 1 ಸ್ಟೆಪ್. ಹಿಂಗ ಇನ್ನ ಇದ್ರಾಗ ಯಾವ್ದ್ರಾಗ ಕೊಡ್ರಿ, ಇದ್ರಾಗ ಶಕ್ತಿ ವಿಶಿಷ್ಟ ಅದ್ವೈತ ಶರಣ ಸಿದ್ಧಾಂತದಾಗ ಭಕ್ತ ಮಹೇಶ ಪ್ರಸಾದಿ ಪ್ರಾಣಲಿಂಗಿ ಶರಣ ಐಕ್ಯ ಹಿಂಗ ಸ್ಥಳ ಕೊಡು. ಬಾಳ ದಿನ ಪ್ರಕಾಶ ಮಾಡಿ ಬರ್ತಿದ್ದೆ, ನೆನಪ. ಒಮ್ಮಗಲೇ ಭಕ್ತರಿದ್ದ ಐಕ್ಯ ಸ್ಥಳಕ್ಕೆ ಹೋಗ್ತಿಲ್ಲಕತ್ತೇನೋ ಇಲ್ಲ, ಸಾಧನೆ ಮಾಡ್ಬೇಕು. ಅವ ಮಹೇಶ ಸ್ಥಳಕ್ಕೆ ಬರಬೇಕು, ಪ್ರಾಣಲಿಂಗಿ ಸ್ಥಳಕ್ಕೆ ಬರಬೇಕು, ಶರಣ ಐಕ್ಯ ಸ್ಥಳ. ಅದ್ವೈತ ಶಾಸ್ತ್ರದ ಈ ಗುರು ಪರಂಪರೆ ಏನದಲ್ಲ ಕೊನೆಯದ ಮೆಟ್ಲ ಅನ್ನಂಗ. ಅದ್ವೈತ ಶಾಸ್ತ್ರ ಪರಂಪರೆ ಏನದ, ಈ ಪರಂಪರೆ ಒಳಗ ಶ್ರೋತ್ರಿಯ ಬ್ರಹ್ಮನಿಷ್ಠ ಗುರುವಿನ ಹಿಡ್ಕೊಂಡು ಶಾಸ್ತ್ರವನ್ನ ಹಿಡ್ಕೊಂಡು ಹೋದ್ರೆ ದರ್ಪಣದಂಗೆ ಕೆಲಸ ಮಾಡ್ತೈತಿ ಶಾಸ್ತ್ರ. ಅವ ಲಾಕ್ ಓಪನ್ ಮಾಡ್ತಾನ, ಅದು ಗುರು ಲಾಕ್ ಓಪನ್ ಮಾಡ್ತಾನ. ಅದ್ರಾಗ ಇದ್ದಿದ್ದೆಲ್ಲ ರಹಸ್ಯಗಳು ಅಂತರ್ಭೂತ ಇದ್ದಿದ್ದು ಎಲ್ಲ ಬಹಿರ್ಮುಖ ಆಗಿ ತೋರ್ತಾವ. ಅದಕ್ಕೆ ನಾವೇನ್ ಹೇಳಕತ್ತೀವಿ, ಪರಂಪರೆ ಬಿಟ್ಟು ಹೋಗ್ಬೇಡ್ರಿ, ಪರಂಪರೆ ಬಿಟ್ಟು ಹೋಗ್ಬೇಡ್ರಿ, ಪರಂಪರೆ ಬಿಟ್ಟು ಹೋಗ್ಬೇಡ್ರಿ. ಇವ್ರು ಹಂಗನ್ನೋದು ಏನು ತಿಳ್ಕೊತಾರ ಗೊತ್ತೈತೇನ್ರಿ? ಅವ್ರ ಇವ್ರಿಗೆ ಹೋದ್ರೆ ಇವ್ರಿಗೆ ಏನೋ ನುಕ್ಸಾನ ಐತಿ, ಅದಕ್ಕೆ ಹಿಂಗ ಹೇಳಕತ್ತಾರ ಅಂತ ತಿಳ್ಕೊತಾರ ಕಾಣ್ತೈತಿ ಬಾಳ ಮಾಡಿ. ಅದಕ್ಕೆ ನಾವ್ ಏನ್ ಅನ್ನಕ್ ಬರಂಗಿಲ್ಲ, ಅದನ್ನ ನಾವು ಒತ್ತು ಕೊಟ್ಟು ಹೇಳಕ್ ಬರೋದಿಲ್ಲ. ಇಷ್ಟ ಹೇಳ್ಬೋದು ನಾವ್ ಏನಂದ್ರ, ಈ ಪರಂಪರೆ ಬಿಟ್ಟು ಹೋದ್ರೆ ನೀವು ಮೋಕ್ಷದಿಂದ ವಂಚಿತರಾಕಿರಿ. ಯಾಕಂದ್ರೆ ಅವ್ರದ್ದು ಮೋಕ್ಷ ಸ್ಥಿತಿ ಬೇರೆ ಅದ. ಇದೇ ವೇದ ಪೂರ್ವ ಭಾಗದಾಗ ಮೋಕ್ಷ ಅಂದ್ರೆ ಏನಂತ ಗೊತ್ತೇನ್ರಿ? ಸ್ವರ್ಗ ಪ್ರಾಪ್ತಿ ಮೋಕ್ಷ ಅಂತ ನಮ್ಮ ಕರ್ಮಕಾಂಡಿ. ಇದೇ ವೇದದಾಗ ಪೂರ್ವ ಮೀಮಾಂಸಕ ಏನದನಲ್ಲ, ವೇದದಾಗನ ಏನು ಪೂರ್ವ ಮೀಮಾಂಸಕ ಏನದನಲ್ಲ, ಅವ ಸ್ವರ್ಗ ಪ್ರಾಪ್ತಿಯ ಮೋಕ್ಷ ಅಂತಾನವ. ಜ್ಞಾನಾದಿ ಮತ್ತು ಕೈವಲ್ಯ ಮನುಬಿಲ್ಲವ. ಇಷ್ಟು ಫರಕ್ ಅದ ರೀ, ಬಾಳ ಫರಕ್ ಅದ. ಎಲ್ಲೇ ಹೋಗಿ ಸಿಕ್ಕೊಂಡ್ಬಿಡ್ತೀವಿ ನಾವು ಆತ್ಮೀಯರೇ. ಸ್ವಲ್ಪ ಈ ಮಾತನ್ನ ಕಿವಿ ಕೊಟ್ಟು ಕೇಳ್ರಿ. ನಿಮ್ ಮನಸ್ಸಿಗೆ ರುಚಿ ಹತ್ತಿದ್ರು ಕೇಳ್ರಿ, ಮನಸ್ಸಿಗೆ ರುಚಿ ಹತ್ತಿಲ್ಲ ಅಂದ್ರು ಕೇಳ್ರಿ. ಇದು ನಾ ಹೇಳೋ ಮಾತಲ್ಲ, ಇದು ಐ ಆಮ್ ನಾಟ್ ಟೆಲಿಂಗ್. ದಿಸ್ ಈಸ್ ವಾಟ್ ಹ್ಯಾಸ್ ಬೀನ್ ಗಿವನ್ ಟಾಟ್ ಬೈ ಅವರ್ ಗುರು. ನಮ್ಮ ಗುರುಗಳು ಹೇಳ್ಕೊಟ್ಟಿದ್ದು ವೇದ ಪ್ರಮಾಣ ಅಂತಕ್ಕಾದಾಗ ಯಾಕೆ ಅದಕ್ಕೆ ಅನ್ಬೇಕು ಅನ್ನುವಂಥದ್ದು. ಅದ್ರಾಗ ಶ್ರದ್ಧಾ ಇಟ್ರೆ ಅದು ನಮ್ಮನ್ನು ಒಯ್ದು ಮುಟ್ಟಿಸ್ತದ ಅಲ್ಲಿ ದಂಡಿಗೆ. ಮಾಡಬಾರ್ದಂತಲ್ಲ, ಏನು ಅದು ಯಾವ ಗ್ರಂಥ ಹೇಳಿದ್ರೆ ನೀವು ಸಿದ್ಧಾಂತ ಶಿಖಾಮಣಿ ಅಭ್ಯಾಸ ಮಾಡಬಾರ್ದು ಅಂತಲ್ಲ. ಪ್ರಾರಂಭಿಕ ಹಂತದಾಗ ಮಾಡ್ಲಿ, ಆದ್ರೆ ಕೊನೆ ಮೆಟ್ಲಲ್ಲ ಅದು. ಇಷ್ಟು ತಿಳ್ಕೊಂಡು ಕೊನೆ ಮೆಟ್ಲಲ್ಲ. ಈಗ ನಮ್ಮ ಕರ್ಮಯುಗ ಒಂದೇ ಮೆಟ್ಲು, ಕೊನೆ ಮೆಟ್ಲೇನು ಅಲ್ಲ. ಉಪಾಸನೆ ಯುಗ
ಧ್ಯಾನ ಮಾಡುವಂತದ್ದು ಎರಡು ರೀತಿ ಬರ್ತದ. ಒಂದು ಜ್ಞಾನ ಪೂರ್ವ ಧ್ಯಾನ, ಒಂದು ಜ್ಞಾನ ನಂತರ ಧ್ಯಾನ. ಜ್ಞಾನ ಪೂರ್ವ ಧ್ಯಾನಕ್ಕ ನಾವೇನಂತೀವಿ? ಅಂತಃಕರಣ ಏಕಾಗ್ರತೆ ಸಲುವಾಗಿ ಅಂತೀವಿ. ಜ್ಞಾನ ನಂತರ ಧ್ಯಾನ ಎದಕ್ಕಂತೀವಿ? ನಿಧಿಧ್ಯಾಸನಕ್ಕೆ ನಾವು ಆ ಧ್ಯಾನ ಅಂತೀವಿ. ಬಹಳ ಇವೆಲ್ಲವೂ ಸೂಕ್ಷ್ಮ ವಿಚಾರಗಳನ್ನ ತಿಳ್ಕೊಂಡು ಅಭ್ಯಾಸ ಮಾಡಿದ್ರೆ ಆಗ್ತದ. ಇಲ್ಲ ಅಂದ್ರೆ ಗಜಿಬಿ ಎಲ್ಲೇ ಹೋಗಿ ನಿಂತ್ಬಿಡ್ತೇವೆ ನೋಡ್ರಿ. ನಮ್ ಸಾಧನೆ ಇಲ್ಲೇ ಎಲ್ಲರ ಹೋಗಿ ನಿಂತ್ಕೊಂಡು ರಾಜನಗರ ನಿಂತ್ಕೊಂಡು ನಾವು ಬೆಂಗಳೂರು ಮುಟ್ಟೇವಿ ಅಂದಂಗ. ಮತ್ ಅದನ್ನ ಕೂಡಿ ಅಭ್ಯಾಸ ಮಾಡಕತ್ತೀವಿ ಅಂದ್ರೆ ಯಾವ್ದು ಕರಿ ಯಾವ್ದು ಸುಳ್ಳು ಅಂತ ಸಂಶಯ ಬರುದಿಲ್ರಿ? ಈಗ ಸಂಶಯ ಬರ್ಬೇಕು ಅವ್ರಿಗೆ, ಮಾಡೋರಿಗೆ ಬರ್ಬೋದು. ಮಾಡೋರಿಗೆ ಬರ್ತಂದ್ರೆ ಬಾಳ ಚಲೋ ಬರ್ತದ, ಇಲ್ಲಂತಲ್ಲ, ಬರ್ತದ, ಡೆಫಿನೆಟ್ಲಿ ಬರ್ತದ. ಆ ಪ್ರಾಮಾಣಿಕತೆ ಇತ್ತು ಅಂದ್ರೆ ಅದು ತಾನ ಬರ್ತದ. ಇಷ್ಟು ಹೇಳ್ಬೇಕಾದಾಗ ವೇದವೇ ಪ್ರಮಾಣ ಕೇಳೋರಿಗೆ ನಿಜಗುಂಡ್ರು ಹೇಳ್ತಾರ. ನಿಜಗುಂಡ್ರು ಯಾರು ಹಂಗಾರ? ಸಿದ್ಧಾರೂಢ್ರ ಮೊದಲಿನ ಅವತಾರ. ಮತ್ತೆ ಸಿದ್ಧಾರೂಢ್ರು ನಂಬ್ತೇವಿ ನಾವು, ನಿಜಗುಂಡ್ರು ನಂಬ್ತೇವಿ. ಮತ್ತು ನಾವು ಅವ್ರ ಪ್ರಮಾಣ ಅವ್ರು ಹೇಳಿದ್ ಬಿಡ್ತೇವಿ ಅಂದ್ರೆ ಹೆಂಗ ಆಕೈತಿದ? ನಮ್ಮ ಮನುಷ್ಯ ಅಂದ್ರೆ ಫಿಲ್ಟರ್ ಲಿಸ್ನಿಂಗ್ ಅಂತಾರೆ. ಇಸ್ ಗಾಟ್ ಅ ಫಿಲ್ಟರ್ ಲಿಸ್ನಿಂಗ್ ಅಂದ್ರೆ ಹೇಳುವಂಗ ಹೇಳುವುದು, ಕೇಳುವಂಗ ಕೇಳುವುದು, ಮತ್ತೆ ನಮ್ದು ಏನೈತಿ ನಾವು ಬಿಡುವಂಗಿಲ್ಲ ಅಂದಂಗ. ಅದಕ್ಕ ಅದು ಬಿಡ್ರಿ. ನೀವ್ಯಾಕಷ್ಟು ದುಂಡಣ, ನೀವ್ಯಾಕಷ್ಟು ವರ್ಕ್ ಮಾಡಾಕತ್ತೀರಿ? ನಾವು ಅದನ್ನು ಕೇಳ್ತೀವಿ, ಇದನ್ನು ಕೇಳ್ತೀವಿ, ಸಂಶಯ ಬರ್ತೈತಿಲ್ರಿ, ಅದಕ್ಕೆ ಕೇಳ್ತೀನಿ. ಅದು ಕರೇನೋ ಇದು ಕರೇನೋ ಮತ್ ಕ್ಲಿಯರ್ ಆಗ್ಬೇಕಲ್ರಿ ಒಮ್ಮೆ. ಈಗ ನೀವು ಒಮ್ಮೆಲೆ ಎತ್ತರ ಮಟ್ಟದ ಅಭ್ಯಾಸ ಮಾಡ್ತೀರ? ಇಲ್ಲ. ಕರ್ಮ ಯೋಗ ಮಾಡೋ ಅಂತ ಹೇಳಿದ್ದಿಲ್ಲ, ಉಪಾಸನ ಯೋಗ ಮಾಡೋ ಅಂತ ಹೇಳಿಲ್ಲ. ಉಪಾಸನ ಯೋಗದಾಗ ಬರ್ತದದು. ನಾವ್ಯಾಕೆ ಹಂಗ ತಪ್ಪು ತಿಳ್ಕೋಬೇಕು? ನಾವ್ ಯಾರಿಗೂ ಟೀಕಾ ಮಾಡುವಂತದ್ದು ಅವಶ್ಯ ಇಲ್ಲ ದೊಡ್ಡಣ್ಣ. ಅವೆಲ್ಲ ನಿಜಗುಣ ಒಳಗೆ ಬರ್ತಾರಲ್ರಿ, ನಿಜಗುಣ ಶಾಸ್ತ್ರ ಒಳಗೆ ಎಲ್ಲ ಬಂದ ಬಿಡ್ತೈತೆ. ನಿಜಗುಣ ಶಾಸ್ತ್ರ ಒಳಗ ಮುಖ್ಯ ಇದ್ದಿದ್ದು ಯಾವ್ದು? ನಮ್ಮ ನಿಜಗುಣ ಶಾಸ್ತ್ರ ಅಲ್ಲ. ನೀವು ಪರಂಪರೆ ಒಳಗೆ ಇರ್ತದಂದ್ರೆ ಅದು ನಿಜಗುಣ ಶಾಸ್ತ್ರ ಪರಂಪರೆ. ಈಗ ನಮ್ ಪರಂಪರೆಗಳು ಬರ್ತೈತಿ, ಎಲ್ಲಾ ರೀತಿಯಿಂದ ಹೇಳ್ತೈತಿಲ್ರಿ. ಅದ ಕೈವಲ್ಯ ಪದ್ಧತಿ ಓದಾಕೈತಿಲ್ರಿ. ಈಗ ಎಲ್ಲಾ ರೀತಿಯಿಂದಲೂ ನಮಗ್ ಹೆಲ್ಪ್ ಆಗ್ತೈತಿ. ಮೊಲ ವಿಕ್ಷೇಪ ದೋಷಗಳನ್ನ ಕಳೆದ ಯೋಗದಿಂದ ನಮಗ್ ಜ್ಞಾನಕ್ಕೆ ಹೋಗಿ ಹಸ್ತೈತಲ್ರಿ. ಇದು ನೇರ ಮಾರ್ಗ ಐತಲ್ರಿ. ಇದು ನೇರ ಮಾರ್ಗನ ಐತಿ, ಆದ್ರ ನಮಗ್ ಗೊತ್ತಾಗಲ್ಲ. ಅದು ದಿವ್ಯಾನಂದ್ರಿಗೆ ಗೊತ್ತಾಗಲ್ಲ. ದಿವ್ಯಾನಂದ್ರಿಗೆ ಅವ್ರು ಮಾಡಕತ್ತಾರ, ಬ್ಯಾಡ್ರಿ ಅನ್ನಕ್ ಬರ್ತೈತಿ ನಮ್ಗ. ನೀವು ಬೇಕಾದ್ರೆ ಜಾಯ್ನ್ ಆಗ್ಬೇಕು, ಬ್ಯಾಡ್ರಿ ಬಿಡ್ಬೇಕು ಅಷ್ಟು ನಾ ಹೇಳ್ಬೋದು. ಇದಕ್ಕಿಂತ ಹೆಚ್ಚಿಗೆ ನಾ ಇದ್ರಾಗ ಏನು ಮರಳಕ್ ಬರಂಗಿಲ್ಲ. ಅವ್ರು ಕೇಳೋರ್ ಅದಾರ, ಅವ್ರು ಹೇಳೋರ್ ಅದಾರ, ಅವ್ರು ಬೇಕಾದವ್ರು ಕೇಳ್ತಾರ, ಹೋದವ್ರು ಹೋಗ್ತಾರ. ನಾವ್ ಇಷ್ಟು ಹೇಳಾಕತ್ತೇವಿ. ಸೋಸಿ ಈ ನೀರ್ ಕುಡಿಬೇಕು, ಶೋಧಿಸಿ ನೀರ ಗುರುವಿನ ಮಾಡ್ಕೋಬೇಕು, ಪರಂಪರೆ ಹಿಡ್ಕೊಡ್ರಿ, ಶಾಸ್ತ್ರವನ್ನ ಅಭ್ಯಾಸ ಮಾಡ್ರಿ. ಅದು ಪ್ರಮಾಣ ಅಂತ ತಿಳ್ಕೊಂಡ್ರೆ ಆ ಪ್ರಮಾಣ ನಿಮ್ ಕೆಲಸ ಮಾಡ್ತದೆ. ನೀವು ಅದು ಪ್ರಮಾಣ ಇದು ಪ್ರಮಾಣ ಅಂದ್ರೆ ಯಾವ ಪ್ರಮಾಣ ಕೆಲಸ ಮಾಡ್ತಿರ್ಲಿ? ಯಾವ ಪ್ರಮಾಣ ಕೆಲಸ ಮಾಡಂಗಲ್ಲ. ಮತ್ತೆ ಹೆಂಗಿದ್ರಿ ಹಂಗೆ ಇರ್ತೀರಿ. ನೀವು ಇನ್ನ 10 ವರ್ಷ ಸಾಧನೆ ಮಾಡಿದ್ರು ಅಲ್ಲೇ ಇರ್ತೀರಿ. ನಮ್ಗೆ ಧ್ಯಾನ ಅಂದ್ರೆ ಗೊತ್ತಿಲ್ರಿ, ನಿಧಿಧ್ಯಾಸನ ಅಂದ್ರೆ ಗೊತ್ತಿಲ್ರಿ, ಸ್ವರೂಪ ಹೆಂಗ ಐತಿ ಗೊತ್ತಿಲ್ರಿ ಅಂತಾರ್ರಿ ಅಂತಾರ. ಸ್ವರೂಪ ಹಿಂಗ ಐತಿ ಅಂತಾರ. ಮತ್ತೊಂದು ಪರೋಕ್ಷ ಜ್ಞಾನ, ಇದು ಏನದ ಯಾರು ಬೇರೆಯವ್ರ ಜ್ಞಾನಪ್ಪ, ಅದು ಪರೋಕ್ಷ ಜ್ಞಾನ. ಅದು ನಮ್ಮ ಜ್ಞಾನ ಆಗ್ಬೇಕು. ಅಹಂ ಬ್ರಹ್ಮಾಸ್ಮಿ ಅನ್ನುವಂಥದ್ದು ನಮ್ಮಗ ಜ್ಞಾನ ಆಗುದು. ನಾವೇನು ಒಂದ್ ಗುಟ್ಟಿ ಮೇಲೆ ನಾವ್ ಹೊಂಟೇವಿ, ಮತ್ತೊಂದ್ ಗುಟ್ಟಿ ಆ ಕಡೆಯಿಂದ ಹರಿದ್ ಬಂತ. ಅದ್ರಾಗ ಟ್ರೈತ್ ನೋಡಲಿ ಅಂದ್ರೆ ಅದೊಂದ್ ಕಾಲ ಆಚೆ ಕಡೆ ಇಟ್ರಿ. ಅದನ್ನ ನೋಡ್ರಿ, ಅದು ಏನಾಗ್ತೈತೆ ಅಂದ್ರೆ ಅದು ಸಾಧನೆ ಅಲ್ಲ ಮಾತ್ರ ಹೇಳ್ಬೋದು. ಅದು ಇಲ್ಲ ಇದು ಇಲ್ಲ, ನಡಕ ಮುನಿಗ್ ಬಿಡ್ತೇವ್ರಿ. ಎರಡೂ ಗುಟ್ಟಿ ಮೇಲೆ ಕಾಲಿಟ್ರ. ಹೌದು. ನ ಗರ್ಕ ನ ಘಾಟ್ಕ. ಹಿಂಗಾಗಿ ಏನಾಗ್ತದ ಅಲ್ರಿ, ನ ಗರ್ಕ ನ ಘಾಟ್ಕ ಯಾವ್ದ್ರಿ? ಅದು ನಾವ ಅದಕ್ಕ ಸೋಶ್ ಅನ್ನೋದ. ಅದಕ್ಕ ಅವ್ರ ಗುರುಗಳ ಮ್ಯಾಲಿನ ಮೇಲೆ ಸೋಶ್ ನೀರ್ ಕುಡ್ರಿ, ಆರಿಸಿ ಗುರು ಮಾಡ್ಕೊಡ್ರಿ. ಒಳ್ಳೆ ಒಂದ್ ದಿವ್ಸಕ್ಕೊಮ್ಮೆ ಮೇರೆ ಹೇಳಿರ್ತಾರ. ಇನ್ನ ಏನ್ ಹೇಳ್ಬೇಕ್ರಿ? ಹಲೋ, ಮ್ಯೂಟ್ ಆದ ನೋಡ್ರಿ. ಹೋದ್ರಿ. ಈಗ ಬಂದಿರೋ ಎರಡೇ ಮಂತ್ರಕ್ಕೆ ಓದಾಕತ್ತೀರಿ ನೀವು? ಎರಡನೇ ಮಂತ್ರ ಪೇಜ್ ನಂಬರ್ 36. ಹಾ ಓಕೆ. ಎರಡೇ ಮಂತ್ರ ಪೇಜ್ ನಂಬರ್ 37 ಐತಿ.
ಅಲ್ಲ ಎರಡೇ ಮಾತ್ರ 37 ಐತಿ. ಹಾ ಎಂತಂದ್ರೆ ಇದು ಪೇಜ್ ಒಳ್ಳೆ ಎರಡೇ ಮಾತ್ರ ಮತ್ತೊಮ್ಮೆ ಹೇಳ ಇಲ್ಲ 2 ಸಲ ಹೇಳ್ಯಾರ 2 ಸಲ ಹೇಳ್ಯಾರ. ಈಗ 2ನೇ ತರಗ ಹಾಕಿತ್ತೀರೇನು 37ರಾಗ? 38ರಾಗ 38ಕ್ಕೆ ಬಂದೈತ್ರಿ ಈಗ. 38ರಾಗ ಓದಾಗತ್ತೆ. ಅಯ್ಯೋ 38 ಪೇಜ್ ನಂಬರ್ ಶ್ರದ್ಧಾದಾಗ ಓದಾಗತ್ತೆ. ಹಾ ಓಕೆ ಸರ್, ಶ್ರದ್ಧಾ, ಥ್ಯಾಂಕ್ ಯು. ಇಲ್ಲಿ ಬಳ್ಳಿತ ಇದೆ ಯಾರಿಗೆ ಮಾತಾಡುವಂತೆ ಇದೆ. These are the two big blocks. One set of people demand scientific. Without demanding both the scientific development or history experience. ಉತ್ತರ ಇದೆ. ಏನೇ ಓದೇನಿ ವಾಕ್ಯದ ಇನ್ನೊಂದು ಓದ್ತೇನೆ ಯಾಕಂದ್ರೆ we should approach the Vedas as primary ಪ್ರಮಾಣ without demanding. ವೇದವೇ ಪ್ರಮಾಣ ಅನ್ನುವಂಥದ್ದನ್ನ ಹಿಡ್ಕೊಂಡು ಹೋಗ್ಬೇಕು ಅಂತಾರ ಅವರು. ಏನು ಪ್ರೂಫ್ ಕೇಳಬೇಡ್ರಿ ಅಂತಾರ ಅವರು. ಯಾವ್ದೋ ಒಂದು ಸೈಂಟಿಫಿಕ್ ಎಕ್ಸ್ಪೆರಿಮೆಂಟ್ ಆಗಿದೆ, ಡಿಸ್ಟ್ರಿಕ್ಟ್ ಎಕ್ಸ್ಪೀರಿಯನ್ಸ್ ಅಂದ್ರೆ ಪವಾಡ ಆಗಿದ್ದನ್ನು ತೋರಿಸಿ ಹೇಳಿ ಮನಸ್ಸಿಗೆ ಹೌದು ದುಂಡಪ್ಪ ಮಾಸ್ತರ ವೇದವೇ ಪ್ರಮಾಣ ಹೇಳ್ರಿ. ದುಂಡಪ್ಪ ಮಾಸ್ತರ ಅಪ್ಪನ ಲಗ್ನ ಮಾಡ್ಬೇಕಾದ್ರೆ ದಿವ್ಯ ತೆಕ್ ಹೋಗಣ್ರಿ, ಬ್ಯಾಡ ಅಂದ್ರೆ ಬಿಡಣ್ರಿ. ಯಾರು ಬಿಡಂತಾರ? ಅಷ್ಟ ಆಯ್ತದ. ಇವ್ರು ಅವ್ರಿ ಲೌಕಿಕ ತಂದು ಪಾರಮಾರ್ಥ ಹಚ್ಬೇಡ್ರಿ ಗೌಡ್ರೆ. ಅದ ಬೇರೆ ಇದ ಬೇರೆ. ಅಲ್ಲಿ ಇರಬೇಕಾಕೈತಿ ಲೌಕಿಕ, ಇಲ್ಲಿ ತಂದು ಕುಡ್ಸಾಕ ಬರೋದಿಲ್ಲ. ಬೆಳಸೋದೇ ಅದ್ವೈತವನು. ಮತ್ತೆ ಅವ್ರಿಗೆ ಹಂಗ ಯಾಕಂತೀರಿ? ಗೌಡ್ರ ಸುಮ್ಮಿರ್ರಿ. ಯಾವ್ದು ಸಂಶಯ ಐತಿ ನಮ್ ಸಂಶಯ ಕ್ಲಿಯರ್ ಮಾಡ್ಕೊಳ್ತೇವೆ. ನೀವು ಸುಮ್ನೆ ಕುಂಡ್ರಿ. ನೀವು ಸುಮ್ನೆ ಕುಂದಿರ್ಬೇಕು, ನಾವ್ ಸುಮ್ನೆ ಕುಂದಿರ್ಬೇಕು. ಮತ್ ನಾವ್ ಕೇಳಕೈತಿ, ಅವ್ರು ಉತ್ತರ ಕೊಡಕತ್ತಾರ. ನೀವು ಸುಮ್ನಿರಿ, ನಮ್ಗೆ ಯಾಕೆ ಪ್ರಶ್ನೆ ಮಾಡಕತ್ತೀರಿ? ಮಾಡ್ರಿ ಎಷ್ಟ್ ದಿವ್ಸ ಇಟ್ಕೊಂತೀರಾ ಸಮಸ್ಯೆನ? ಈಗ ಸಂಶಯ ಕ್ಲಿಯರ್ ಆದ್ರ ನಮ್ದ ಹಾಗೆ ಹೋಗ್ತೀಗ 101% ಸಂಶಯ ಕ್ಲಿಯರ್ ಆತ. ನಿಮ್ಮಿಂದ ಆಗ್ಲಿಲ್ಲ ಅದು. ನೀವ್ ಎಲ್ಲಾ ಕಡೆ ಹೊಡೆಯವ್ರ ಹಂಗ ನೀವು ನಿಮ್ ಬೆನ್ ಹತ್ತಲ್ ನಾವು. ಇವ್ರ ಭೀಷ್ಮ ಗೌಡ್ರೆ ಹೇಳ್ರಿ ನಮಸ್ಕಾರ ಹೇಳ್ರಿ. ಶರಣರೊಳಗ ಒಬ್ಬ ಹಿಮ ಇದ್ ನೋಡ್ರಿ, ಅವನ ಹೆಸರು ಏನ ಹಡಪದ ಅಪ್ಪಣ್ಣ ಮಡಿವಾಳ ಭಾಷೆ. ಈಗ ಹಡಪದ ಅಪ್ಪಣ್ಣ ಕಾಣ್ತೈತಿ. ಬಸವಣ್ಣವ್ರು ಹೀಗೆ ಹಡಪದ ಅಪ್ಪಣ್ಣ ಅವನ್ ಮಾತು ಕರೆಕ್ಟ್ ಇರ್ತೈತಿ, ಇಲ್ಲ ಅಂತಲ್ಲ, ಸ್ವಲ್ಪ ಬಿರುತ್ತಿರ್ತೈತಿ. ಆದ್ರೆ ಬಸವಣ್ಣ ಅದನ್ನ ತೀರಿಸಿ ಹೇಳ್ತಿರ್ತಾನ. ಬಸವಣ್ಣ ಗತೆ ಈಗ ಏನದ ತೀರಿಸಿ ಹೇಳ ಬೇಡ ಅಂತ ಅವ್ರು ವಿರುದ್ಧ ಹೇಳಾಗತ್ತಾರ. ಹಡಪದ ಅಪ್ಪಣ್ಣಾಗ ಯಾರವು ಎದೆ ಮೇಲೆ ಲಿಂಗವ ಕಟ್ಟಿದ್ದು ಬೆಟ್ಟದ ಲಿಂಗಕ್ಕೆ ಹೋಗುವವನು ಎದರನ್ನೇ ಹೊಡಿ ಅಂತ ಯಾರು ನೋಡಿ ಅವ್ನು ಹಡಪದ ಅಪ್ಪಣ್ಣ. ಹಂಗ ಟೀಕಾ ಮಾಡುವಂತ ಒಂದು ಸ್ವಭಾವ ಅವ್ರಿಗೆ ಯಾರಿಗೆ ಸುಟ್ಟಲ್ಲ ಅಂದ್ರೆ ಲೊಟ ಹೊಡಿ ಅಂದ ಸರ್. ಏನೋ ಆಯ್ತು ನೋಡಿ, ಲೊಟ ಅಂತ ಹಿಂಗ್ ಬಂದ ಅಂಬೇಡ್ ಚೌಡೆ ಸರ್. ಅಂಬೇಡ್ ಚೌಡೆ ಸರ್. ಅಂಬಿಗರ ಚೌಡ ಐತ್ರಿ ಸರ್. ಲೊಟ್ಟಿ ಮುಳುಗು ಲಟ್ಟ ಹೊಡೆ ಅಂದ ಅಂಬೇಡ್ ಚೌಡೆ ಕಟ್ಟಿದ ಲಿಂಗವನ್ನು ಬಿಟ್ಟು ಅಂಬಿಗರ ಚೌಡ ಇದ್ದಂಗ ನಮ್ ಕೊಂಡಣ್ಣಾರ. ಅದಕ್ಕ ಏನ್ ತಪ್ಪು ಮಾಡ್ರಿ. ಗೌಡ್ರಿಗೆ ಬರೀ ನಾತ್ ಹೇಳ್ರಿ. ಅದು ಪಾಪ ಅವ್ರಿಗೆ ಏನೋ ಕಟ್ಟು ಬಿತ್ತ. ಅದು ಗೌಡ್ರಿಗೆ ಯಾಕೆ ಬಿತ್ತು ಅನ್ನೋ ಗೊತ್ತಾಗ್ಲಿಲ್ಲ. ಎಂದಾಡಿ ಕೇಳ್ತೀನಿ ನನ್ ಮುಗುತ್ತಿಂದ ಚಾಲು ಮಾಡಿ. ಕೆಲವೊಂದ್ ಎಲ್ಲಾನು ನೀವು ಕೇಳಿ ತಿಳ್ಕೊಬಾರ್ದ. ಕೆಲವೊಂದು ಪ್ರೂಫ್ಸ್ ಬಿರ್ತಾವ. ಪುಣ್ಯಕ್ಕೆ ನನಗೆ ಕೇಳಾಕತ್ತೀರಿ ನೀವು. ಬೇರೆಯವ್ರಿಗೆ ಕೇಳಿದ್ರಂದ್ರೆ ಅವ್ರು ನಿಮ್ಗೆ ತೇರಿಸಿ ಹೇಳ್ಬಿಡ್ತಾರೆ. ಉತ್ತರ ನಿಖರವಾಗಿ ಹೇಳೋದೇ ಇಲ್ಲ. ಅವಾಗ ಏನ್ ಮಾಡ್ತೀರಿ? ಹೊಡ್ಕೊಂತ ಕೂತಿರ್ತೀರಿ. ನಿಮ್ಗೂ ಬಿದ್ದಾಡ್ತೀರನ್ನ. ಗೌಡ್ರಿ ಕೇಳಿದ್ರ ಅದ ಹಾಕಿತ್ರ ನಮ್ ಬಾಳೆ. ಯಾರ ಧರ್ಮ ಅವ್ರಿಗೆ ಶ್ರೇಷ್ಠ. ಯಾರ್ದು ಕಡಿಮೆ ಇಲ್ಲ, ಯಾರ್ದು ಹೆಚ್ಚಿಲ್ಲ. ಗಜೇಂದ್ರ ಸ್ವಾಮಿಗಳು ಅಂತ್ಯಕಾಯಿ ಲಿಂಗಪ್ಪನ್ ಬಿಟ್ರು. ಆಮೇಲೆ ಗೋಕಾಯಿ ಇದನ್ನ ದಾಟುವಾಗ ನನ್ನ ನಂಬಿಕೆ ಏನು ಇಲ್ಲ ಅಂತೇಳಿ ಕೌಕೊಂಡು ಹೋಗಿದ್ರು. ಅಂಥವ್ರಿಗೆಲ್ಲ ಎಲ್ಲ ಸಾಧ್ಯ. ಅವೆಲ್ಲ ಒಳಗೆ ನೀರಾಗ ಮುಳುಗಿ ನಮ್ಗೆ ತಂಡಿ ಎತ್ತಿದ್ದೆ ಅಂತಂದ್ರೆ ಹೊರಗೆ ಬಾರವ್ರು ನೀವು. ಮತ್ತೆ ನೀವು ನಾವೇ ಮಾಡ್ಬೇಕು.
ನೀವು ಚರ್ಚೆ ಮಾಡುತ್ತೆ ಹಿರಣ್ಣರು ಹೋಗೇ ಬಿಟ್ರೆ ಕಲ್ಯಾಣ ಶೆಟ್ರು. ಯಾಕ್ರಿ ಶಿವಾಯ ನಮಃ ಓಂ. ಶ್ರದ್ಧಾ ಓದ್ರಿಪ್ಪ, ಚಂದಕ್ಕೆ ಅದು ವಿಷಯ. ಎದ್ರ ಮೇಲೆ ಶ್ರದ್ಧಾ ಅನ್ನೋದು ಮೇಲೆ ಐತಿ ಲಕ್ಷ ಕೊಟ್ಟು ಕೇಳಿ ವಿಷಯ ಲಕ್ಷ ಕೊಡ್ರಿ. ಪ್ರಮಾಣ ವೇದವೇ ಪ್ರಮಾಣ ಅಂತ ತಿಳ್ಕೊಂಡು ಮತ್ತೆ ನೀವು ಬೇರೆ ನಾವು ಪ್ರಮಾಣ ಅಂತ ಹೋಗ್ತಿದ್ರೆ ಯಾವ್ದಾರ ಪವಾಡ ಹೇಳ್ರಿ, ನಮ್ದು ಡಿಸ್ಟ್ರಿಕ್ಟ್ ಎಕ್ಸ್ಪೀರಿಯನ್ಸ್ ಹೇಳ್ರಿ ಅಥವಾ ಸೈಂಟಿಫಿಕ್ ಕಾರಣ ಕೊಡ್ರಿ ಅಂತ ಕೇಳ್ಬೇಡ್ರಿ. ಹಂಗೆ ಕೇಳ್ದೇನೆ ಒಪ್ಕೊಳ್ಳೋದಕ್ಕೆ ಶ್ರದ್ಧಾ ಅಂತ ಹೇಳ್ತಾರ. ದೀಸ್ ಆರ್ ದಿ ಟೂ ಬಿಗ್ ಬ್ಲಾಕ್ಸ್. ಇವು ಎರಡು ಅಡೆತಡೆಗಳದಾವ. ಒನ್ ಸೆಟ್ ಆಫ್ ಪೀಪಲ್ ಡಿಮಾಂಡ್ ಸೈಂಟಿಫಿಕ್ ಪ್ರೂಫ್. ಕೆಲವೊಂದ್ ಜನ ಏನದಾರ ವೈಜ್ಞಾನಿಕ ಕಾರಣ ಕೊಡ್ರಿ ಅಂತಾರ. ಹೆಂಗ ನಿಮಗ್ ವೇದ ಪ್ರಮಾಣ ಆಗ್ತದ? ವೈಜ್ಞಾನಿಕ ಕಾರಣ ಕೊಡ್ರಿ. Because lack of Shraddha and another group meditate to experience Advaita means Samadhi. ಕೆಲವೊಂದು ಮಂದಿ ಏನ್ ಮಾಡ್ತಾರ, ಈ ಅದ್ವೈತವನ್ನ ಸಮಾಧಿ ಒಳಗೆ ಅನುಭವ ಮಾಡಾಕ ನಮ್ಗೆ ಅನುಕೂಲ ಮಾಡ್ಕೊಡ್ರಿ ಅಂತ. ಇವರಿಬ್ರು ಎರಡು ಅಡೆತಡೆ ಉಂಟುಕೊಳ್ಳುವಂತವ್ರು ಜನ ಇವರು. ನಿನ್ನೆ ಅವ್ರ ಪ್ರಕಾಶ್ ಅವ್ರು ಕೇಳಿರಲ್ರಿ ನಿರ್ವಿಕಲ್ಪ ಸಮಾಧಿ ಬಗ್ಗೆ. ನಾವು ನಿರ್ವಿಕಲ್ಪ ಸಮಾಧಿ ಅನುಭವಿಸ್ತೀವ್ರಿ ಅದ್ರಾಗ ಅಂದ್ರ ಅವ್ರು. ನೀವ್ ಹೇಳಿದ್ರಿ ಹೊಳ್ಳೆ ಏನಿರ್ತಾವ ಆಸೆಗಳು ನಾಶ ಆಗೋದಿಲ್ಲ, ಹೊಳ್ಳೆ ಏನಿರ್ತಾವ ಅವ ಬರ್ತಾವ. ನೀತಿ ಇದ್ದಂಗ ಅದು ಒಂದ್ ನಮೂನಿ ನಿಂತ ಇದ್ದಂಗ. ನಿದ್ರಿಂದ ಬಂದ ಕೂಲಿ ಹಂಗ ಇರ್ತಾವ, ನಾಶ ಆಗೋದು. ನಿಮ್ಗ ವಿಚಾರವಂತರಿಗೆ ಒಂದು ಮಾತಾಡ್ಲಿಕ್ಕೆ, ನಿರ್ವಿಕಲ್ಪಕ ಸಮಾಧಿ ಏನೈತಲ್ಲ ಅದು ನಮ್ಮ ಸ್ವರೂಪ ಐತೋ ಏನೋ ಅದು ಆಗೋದೈತೋ? ನಮ್ಮ ಸ್ವರೂಪ ನಮ್ಮ ಸ್ವರೂಪ ಐತಲ್ಲ. ನಾವು ಆ ಸ್ವರೂಪಕ್ಕೆ ಹೋಗ್ಬೇಕಾದ್ರೆ ಏನ್ ಮಾಡ್ಬೇಕು ಅಂದ್ರೆ ಯಾವ್ದು ಅಲ್ಲ ಅಂದ್ರೆ ಬಿಡ್ಕೊಂಡು ಹೋಗ್ಬೇಕಂತೆ. ಅದು ಸಹಜ ಅಲ್ಲ, ಐತೆ ಅದು ಯಾವಾಗ್ಲೂ ಐತೆ, ಅದು ಇಲ್ಲಂತ ಯಾವಾಗ್ಲೂ ಇಲ್ಲದು. ನಿರ್ವಿಕಲ್ಪ ಸಮಾಧಿ ನಮಗ ಅನುಭವ ಇಲ್ಲ ಅಂತ ನಾವ್ ಅದು ಮಾಡಕತ್ತಿಲ್ಲ. ಅನುಭವ ಐತೆ ನಮಗ, ಅದಕ್ಕಾಗಿ ಅದನ್ನ ಬೆಲ್ಲತ್ತೀವಿ. ಅದು ಹೆಂಗ್ ಅನುಭವಿಸೀವಿ ಹೇಳ್ರಿ, ಯಾರು ಹೇಳ್ತೀರಿ? ಈಗ ನಾವು ಅನುಭವ ಮಾಡಿದ್ದನ್ನ ಕೇಳ್ತೀವೋ ಏನ್ ಅನುಭವಿಸಲಾರದನ್ನ ಕೇಳ್ತೀವೋ? ಅನುಭವ ಮಾಡಿದ್ದು. ಮತ್ತೆ ಅನುಭವ ಮಾಡಿದ್ದಕ್ಕನೆ ಅದನ್ನ ನಾವು ನಿರ್ವಿಕಲ್ಪ ಸಮಾಧಿ ಮಾಡ್ಬೇಕು. ಅದ ಅನುಭವ ಎಲ್ಲಾಗೈತಿ ಯಾರಿಗಾರ ಗೊತ್ತೈತೆ? ಎಲ್ಲರೂ ಅನುಭವ ಮಾಡಿದ್ರು. ಸುಸತ್ಯವಸ್ಥೆಯಲ್ಲಿ ಸುಷುಪ್ತಿ ದಿನ ಅನುಭವ ಮಾಡ್ತೇವಲ್ರಿ ನಾವು. ಸುಸತ್ಯವಸ್ಥೆ ವೆರಿ ಗುಡ್. ಆದ್ರೆ ಸಹಜವಾಗಿ ಅನುಭವಕ್ಕೆ ಬರ್ತದ. ಇಲ್ಲೇ ಪ್ರಯತ್ನ ಮಾಡಿ ಅನುಭವ ಮಾಡ್ಕೋಬೇಕಾಗ್ಯದ. ಇಷ್ಟೇ ವ್ಯತ್ಯಾಸದ ಆತ್ಮೀಯರೇ. ಅಲ್ಲೇ ಭಗವಂತ ಬಿನ್ ಪುಲಾಯ್ ಮೆಹಮಾನ, ಇಲ್ಲೇ ಪುಲಾಯ್ ಮೆಹಮಾನ ಕರೆಸ್ಕೋಬೇಕಾಗ್ತದ. ಭಗವಂತನ ನಾವು ಕರೆಸ್ಕೋಬೇಕಾಗ್ತದ. ಅಲ್ಲೇ ಇಂದ್ರಿಯಗಳಿಗೆ ಆಯಾಸ ಆಗಿ ಎಲ್ಲವೂ ಇಂದ್ರಿಯಗಳ ತಮ್ಮ ವಿಷಯದಿಂದ ಬಾಳ್ತಾವ್, ಅಂತರ್ಮುಖ ಆಗ್ಬಿಡ್ತಾವ್. ಅವಾಗ ಆನಂದ ಆಗ್ತದ. ಇಲ್ಲಿ ಅಂತರ್ಮುಖ ವಿಷಯಗಳಿಂದ ಇಂದ್ರಿಯಗಳನ್ನ ಅಂತರ್ಮುಖ ಮಾಡ್ಕೊಳ್ಳಿಕ್ಕೆ ಹಿಡಿದು ತೆಗಿಟ್ಕೋಬೇಕು. ಇಲ್ಲಿ ಸಾಧನೆ ಅದ, ಅಲ್ಲಿ ಸ್ವಾಭಾವಿಕ ಅದ. ನೋಡ್ರಿ ಹೆಚ್ಚಿಗೆ ಹೆಂಗ್ ಹೇಳ್ಬೇಕ? ನಿಮ್ಗೆ ಹೇಳೋರಿಗೆ ಅದ ಹೆಂಗ್ ಹೇಳ್ಬೇಕು? ಹಲವಾರು ಜನ್ಮದಲ್ಲಿ ತಪ್ಪು ಕಲ್ಪನೆಯನ್ನ ನಾವು ಖರೆ ಅನ್ಕೊಂಡ್ ಬಂದಿದ್ದಕ್ಕ ಇವೆಲ್ಲ ಏನದ ತಲೆಯಾಗಿನ ಒಮ್ಮೆ ಹೋಗುವಾದು ಆಗ್ಲಿ. ನಾವು ಕಳಿತೇವಿ ಇವನ ಎಷ್ಟ್ ಸಲ ನೀವು ಕೇಳ್ತೀರ ಅಷ್ಟ್ ಸಲ ಅದಕ್ಕೆ ಉತ್ತರ, ಸರಿಯಾದ ಉತ್ತರ ಹೇಳಿ ನಿಮ್ಗೆ ಸಮಾಧಾನ ಮಾಡಿಸಿ, ನಿರ್ವಿಕಲ್ಪ ಸಮಾಧಿ ಅನ್ನೋದು ಆಗುತ್ತಲ್ಲ, ಅದು ಯಾವಾಗ್ಲೂ ಇದ್ದದಲ್ಲ ಒಳಗ. ಅದನ್ನ ಗುರ್ತಿಸ್ಬೇಕು ನೀವು ಅಷ್ಟೇ. ಅದು ಮಾಡುವುದಲ್ಲ, ಹೋಗುದಲ್ಲ. ಅಲ್ಲಿ ಒಳಗದ ರೀ ಅದು ಸ್ವರೂಪದಾಗ ಗುರ್ತಿಸ್ಬೇಕು ಅಷ್ಟ. ನೀವು ಅದನ್ನ ಮಾಡಿ ಪಡೆಯುವುದಲ್ಲ. ಅದು ಆಗುತ್ತಕ್ಕಲ್ಲ, ಅದು ಮಾಡಿದ್ಮ್ಯಾಗ ಬರುವುದು ಕರ್ಮದ ಫಲ ಅಲ್ಲದು. ಜ್ಞಾನದ ಫಲ ಆಯ್ತದು. ಈ ಮಾತು ಅರ್ಥ ಆಗ್ಬಂದ್ರಿ ಏನ್ ಮಾಡಿ ನಾನು. ಮೈ ಗಾಡ್, ಅಂತೂ ಕರ್ಮದಾಗ ಐತೆ ನಮ್ ಬುದ್ಧಿ. ಇನ್ನು ಕರ್ಮ ಫಲ ಅಲ್ಲದು. ಸಂಸ್ಕಾರ್ಯ, ವೈಕಾರ್ಯ, ಪ್ರಾಪ್ಯ. ಇನ್ನೊಂದೇನ್ರಿ ನೋಡ್ರಿ, ಉತ್ಪಾದ್ಯ. ಬಡ ಉತ್ಪಾದನೆ ಮಾಡಿದಂಗ ಆ ಸ್ವರೂಪವನ್ನು ಉತ್ಪಾದನೆ ಮಾಡುವುದಲ್ಲ. ಅದು ಮಣ್ಣು ತಗೊಂಡು ಕೊಡ ಮಾಡಿದಂಗಲ್ಲ, ಉತ್ಪಾದ್ಯ ಅಲ್ಲ.
ಅಕ್ಕಿ ತಗೊಂಡು ಅನ್ನ ಮಾಡಿದಂಗ ಸಂಸ್ಕಾರ ಕೊಟ್ಟು ಅನ್ನ ಮಾಡಿದಂಗ ಅಕ್ಕಿ ತಗೊಂಡ್ರಿ ಅನ್ನ ಮಾಡ್ರಿ ಅಂತಂದ್ರ ಬ್ರಹ್ಮ ತಗೊಂಡ್ರಿ ಬ್ರಹ್ಮನ ಮಾಡ್ರಿ ಹಂಗೂ ಇಲ್ಲ. ಪ್ರಾಪ್ಯ ಈ ಹುಬ್ಬಳ್ಳಿಯಾಗದೀವಿ, ಬೆಂಗಳೂರಿಗೆ ಹೋಗ್ರಿ, ಈಗ ಇಲ್ಲಿ ಸ್ವರ್ಗ ಲೋಕಕ್ಕೆ ಹೋಗ್ರಿ ಅಥವಾ ವೈಕುಂಠ ಲೋಕಕ್ಕೆ ಹೋಗ್ರಿ, ಹಿಂಗೂ ಅಲ್ಲದು. ಬಹಳ ಮಂದಿ ಹಿಂಗೆಲ್ಲ ಕಲ್ಪನೆ ಮಾಡಿದ್ರು ಮತವಾದಿಗಳು. ವೈಕಾರ್ಯಕ್ಕೆ ಏನು ಉದಾಹರಣೆ ನೋಡ್ರ ಘಟ ಪುರ ತಂಡುಲ ಮುಕುರ ಅಂತ ದೃಷ್ಟಾಂತ ಕೊಟ್ಟಾರ ಅವರು. ಘಟ ಘಟ ಪುರ ತಂಡುಲ ಮುಕುರ. ತಂಡುಲ ಇನ್ನೊಂದು ಮುಕುರ ಮುಕುರ ಕನ್ನಡಿ ಸಂಸ್ಕಾರ. ಅದು ಸಂಸ್ಕಾರ. ವೈಕಾರ್ಯ ಅಂದ್ರೆ ಅನ್ನ, ಅಕ್ಕಿ ಅನ್ನ ಆಗೋದು. ವೈಕಾರ್ಯ ಅಂದ್ರೆ ಅನ್ನ ಅಕ್ಕಿ ಹೋದ ಅನ್ನ ಮಾಡೋದು ವೈಕಾರ್ಯ. ಧರ್ಮ ಪ್ರಾಪ್ತಿ ಊರು ಪ್ರಾಪ್ತಿ ಆದಂಗ ಧರ್ಮ ಉತ್ಪತ್ತಿ ಆಕತಿ. ಬಾಧ್ಯ ಪ್ರಾಪ್ಯ ವೈಕಾರ್ಯ ಸಂಸ್ಕಾರ. ಕರ್ಮದಿಂದ ಧರ್ಮ ಉತ್ಪತ್ತಿ ಆಕತಿ. ಪರಮಾತ್ಮ ಹೋಗಿ ಎಲ್ಲೇ ದೇಶದಾಗ ಅದನ್ನ ಬೇರೆ ಕಡೆ ಹೋಗಿ ಅವ್ನು ಪಡಿಬೇಕಾಗಿತ್ತು ಅಂದ್ರೆ ನೋಡೋಣ. ಈಗ ಪ್ರಾಪ್ಯ ಅಲ್ಲ ಅವನು ಅಕ್ಕಿ మీద ಅನ್ನ ಮಾಡೋದಕ್ಕೆ ವೈಕಾರ್ಯ ಏನು ಅಲ್ಲ. ಧರ್ಮದ ಫಲಗಳಿವು, ಜ್ಞಾನದ ಮಾತ್ರ ಎಲ್ಲೂ ಶುರುವಿದೆ. ಇವೆಲ್ಲ ಪ್ರಾಪ್ತಶ್ಯ ಪ್ರಾಪ್ತಿ ಅದೈತಿ. ಪ್ರಾಪ್ತಶ್ಯ ಈಗಾಗಲೇ ಇದ್ದದ್ದನ ಪ್ರಾಪ್ತಿ ಈ ಮಾತಿನ ಅರ್ಥ ಆಗ್ಬೇಕಲ್ರಿ. ಈ ತೆರೆಯಾಗ ಈ ಎಲ್ಲಾ ಕಥಾ ಪುಸ್ತಕದಾಗ ಈ ರಸ ಹೋಗಿ ಇಳಿಬೇಕಲ್ಲ. ಮೊದಲ ಖಾಲಿ ಮಾಡ್ಬೇಕ್ರಿ. ಖಾಲಿ ಬಂದ್ ಬಂದ್ರೆ ಬಾಳ ಚಲೋ ನೋಡ್ರಿ. ತುಂಬಾ ಇವೇನು ಅರ್ಧ ಮರ್ಧ ತುಂಬ ಬಂದಿರ್ತಾರಲ್ಲ, ಇವರು ಮೊದಲಿದ್ದೆಲ್ಲ ಕಸ ಜಾಡಿಸಿ ಹೊರಗೆ ಹೋಗೋದು ಆಮೇಲೆ ನಾವು ಹಿಡ್ಕೊಂಡ್ ಬಂದ್ ಕುಂತೇವಲ್ರಿ, ಹೆಂಗ್ ಮಾಡೋದು? ಉಪ್ಪುಗಳು ಬರ್ರಿ, ಬಾಯಿ ತಕೊಂಡ್ ಬರ್ರಿ. ವಾಸನ ಆಯ್ತದ. ಉಪ್ಪು ಅನ್ನೋದು ಗೊತ್ತಾಗೈತಿ ಇಲ್ಲ ನಿಮಗೆ? ಗೊತ್ತಾದ್ರೆ ಅದು ಬಿಡ್ಬೇಕು, ಗೊತ್ತಾಗಿಲ್ಲದೆ ಹಿಡ್ಕೊಂಡ್ ಬಂದ್ರಿ. ಈಗನ ಬೆಳ್ರಿ ಅಂತ ಯಾರ್ಯಾರು ಬಾಯಾಗ ಉಪ್ಪು ಐತ್ ನೋಡಿ ಉಗುಡ್ರಿ. ಒಂದ್ ಸರಿಗೆ ನೀರ್ ಕೊಡ್ತಾರ ಅಲ್ಲಿ ಸುರೇಶ್ ಶೆಟ್ರು. ನೋಡ್ರಿ ಚಂಡ್ ಮೇಲೆ ಒಂದ್ ಗೂದ್ರಿ, ಆ ಉಪ್ಪು ತಾನ ಹೊರಗೆ ಹೋಗ್ತೈತಿ ನಮಗ. ಒಳಗೆ ಹೋಗುದ್ ಬೇಡ, ಅದು ಉಪ್ಪು ಹೊರಗೆ ಹೋಗ್ಬೇಕು. ಬಾಯಿ ಮುಚ್ಕೊಂಡು ಗಟ್ಟ ಕುಂತಾಡಿ ಚೆನ್ನಿ ಮೇಲೆ ಕೂತದ ಯಾಕ್ರಿ? ಮ್ಯಾಲ 4 ಮಂದಿ ಹತ್ತಿದ್ರು ಬಿಡುದಿಲ್ಲ ಅದು. ಇದೇ ಮಾಡ್ತೀರಿ ಮಾಡಿ ಸ್ವಲ್ಪ ಮಾತಾಡಿ. ನಾವು ಸ್ವಲ್ಪ ಹೋಗಿ ಬರ್ತೇನೆ, ಸ್ವಲ್ಪ ಕೆಲಸ ಐತೆ. ಸುಮ್ಮನಿರುವಲ್ರ ನೋಡ್ರಿ, ಮುಂದಕ್ಕೆ ದಾರಿನೇ ಬಿಡುವಲ್ರ ಅವ್ರು. ಬಿಟ್ರಿ, ನಾವು ಸ್ವಲ್ಪ ಹೊರಗೆ ಹೋಗಿ ಬರ್ತೇನೆ. ದೌಡ್ ಬರ್ರಿ, ಅಕ್ಕಮಟ ಓದ್ತೇನೆ ನಾನು. ಶ್ರದ್ಧಾ, ದ ವರ್ಡ್ ಶ್ರದ್ಧಾ ಒಂದ್ ಸ್ವಲ್ಪ ರೆಸ್ಟ್ ಬರ್ರಿ, ಇದೊಂದು ಪ್ಯಾರ ಓದ್ತೇನೆ. ದ ವರ್ಡ್ ಶ್ರದ್ಧಾ ಮೀನ್ಸ್ ಶ್ರವಣ ಯೋಗ. It is called Shraddha because we should approach the Vedas as the primary pramanam without demanding proof with a scientific experiment or a mystic experience. ಇದು ನಮ್ಮ ವೇದ ಪ್ರಮಾಣ ಹೆಂಗದ ಅಂದ್ರ, ಯಾವುದೇ ರೀತಿಯ ಯಾವ ಮಿಸ್ಟಿಕ್ ಅಂತಂದ್ರೆ ತಪಸ್ಸಿನಿಂದ ಪಡೆದಂತ ಸಿದ್ಧಿಗಳಿರ್ತಾವಲ್ಲ, ಆದ್ರಿಂದ ಪಡೆದಂತದ್ದು ಆ ರೀತಿಯಿಂದನೂ ಅಲ್ಲ. ಹಾಗೂ ಯಾವ್ದೊಂದು ಇದಕ್ಕ ನಾವು ಇದನ್ನ ಪ್ರೂಫ್ ಕೊಡ್ಬೇಕಪ್ಪ. ಸೈಂಟಿಫಿಕ್ ಅಂದ್ರೆ ವೈಜ್ಞಾನಿಕವಾದಂತ ಪ್ರಮಾಣಗಳನ್ನು ಕೊಟ್ಟು ಸಿದ್ಧ ಮಾಡೋದು ಅಲ್ಲ. ಮತ್ತು ಆ ಯೋಗಿಕ್ ಮಿಸ್ಟಿಕ್ ಅಂತಾರಲ್ಲ, ಆ ಒಂದು ಅದ್ಭುತವಾದಂತ ಪವಾಡಗಳನ್ನು ಮಾಡಿ ತೋರಿಸಿ ಇದನ್ನ ಹೇಳುವುದೂ ಅಲ್ಲ. ದೀಸ್ ಆರ್ ದ 2 ಬಿಗ್ ಬ್ಲಾಕ್ಸ್. ಒನ್ ಸೆಟ್ ಆಫ್ ಪೀಪಲ್ ಡಿಮಾಂಡ್ ಸೈಂಟಿಫಿಕ್ ಪ್ರೂಫ್. 2 ರೀತಿ ಜನ ಅದಾರ ಇಲ್ಲಿ. ಒಬ್ರಿಗೆ ಸೈಂಟಿಫಿಕ್ ಪ್ರೂಫ್ ಬೇಕು ವ್ಯವಹಾರದೊಳಗ, ಎಲೆಕ್ಟ್ರಿಕಲ್ದೊಳಗೆ ಹೆಂಗ ನಾವೆಲ್ಲ ಸಿದ್ಧ ಮಾಡಿ ತೋರಿಸಿ ಎಲ್ಲ ಪ್ರೂಫ್ ಮಾಡ್ತೇವಲ್ಲ, ಅಂತ ಜನ ಬಾಳ ಅದಾರ. ಇದು ವೈಜ್ಞಾನಿಕ ಇರೋದ್ರಿಂದ ಅದನ್ನ ಕೇಳ್ತಾರ ಅವರು. ಬಿಕಾಸ್ ಆಫ್ ಲ್ಯಾಕ್ ಆಫ್ ಶ್ರದ್ಧಾ ಅಂಡ್ ಅಂದರ್ ಗ್ರೂಪ್ ಆಫ್ ಮೆಡಿಟೇಟ್ ಟು ಎಕ್ಸ್ಪೀರಿಯನ್ಸ್ ಅದ್ವೈತಂ ಇನ್ ಸಮಾಧಿ. ಇನ್ನು 2ನೇ ಗ್ರೂಪ್ ಅದಾವ ನಮ್ಮಂತಾವ್. ನಾವು ಶ್ರದ್ಧಾ ಒಂದೇ ಇಟ್ಕೊಂಡು ನಾವು ಧ್ಯಾನಾದಿಗಳನ್ನ ಮಾಡಿ ನಮ್ಮ ಸ್ವರೂಪದಲ್ಲಿ ಅದ್ವೈತದ ನಿಲ್ಲುವಂತದ್ದು, ಬುದ್ಧಿಯನ್ನು ಸಮ ಮಾಡಿಕೊಂಡು ನಮ್ಮ ಸ್ವರೂಪದಲ್ಲಿ ಉಳಿಯುವಂತ ಜನ ಅದಾರ. ದ ಲೇಟರ್ ಡು ನಾಟ್ ವಾಂಟ್ ಟು ಅಕ್ಸೆಪ್ಟ್ ದ ಅಂಡರ್ಸ್ಟ್ಯಾಂಡಿಂಗ್ ಆಫ್ ವೇದಾಂತ ಆಸ್ ದ ಲಿಬರೇಟಿಂಗ್ ನಾಲೆಜ್. ಮೊದಲು ಹೇಳಿದೇವಲ್ಲ,
ಸೈಂಟಿಫಿಕ್ ಪ್ರೂಫ್ ಆಗಲಿ, ಮೈಸ್ಟಿಕ್ ಎಕ್ಸ್ಪೀರಿಯನ್ಸ್ ಆಗಲಿ, ಈ ಜನರು ಈ ಒಂದು ಜ್ಞಾನ ಏನದಲ್ಲ ಅದು ನಮ್ಮನ್ನ ಅತ್ಯಂತ ದುಃಖ ನಿವೃತ್ತಿ ಮಾಡೋದಿಲ್ಲ, ಆವರಣ ನಾಶ ಮಾಡೋದಿಲ್ಲ, ಜನ ಮನಾತ್ಮಕವಾದಂತ ಸಂಸಾರದಿಂದ ಬಿಡುಗಡೆ ಮಾಡೋದಿಲ್ಲ. ಆ ಜ್ಞಾನ ದ ಲೇಟರ್ ಡು ನಾಟ್ ವಾಂಟ್ ಟು ಅಕ್ಸೆಪ್ಟ್ ದ ಅಂಡರ್ಸ್ಟ್ಯಾಂಡಿಂಗ್ ಆಫ್ ವೇದಾಂತ. ಅವ್ರಿಗೆ ವೇದಾಂತದ್ದು ಏನು ಗೊತ್ತಿಲ್ಲ. ಆಸ್ ಅ ಲಿಬರೇಟಿಂಗ್ ನಾಲೆಜ್, ಡಿಸ್ಮಿಸಿಂಗ್ ಇಟ್ ಆಸ್ ಓನ್ಲಿ ಇಂಟೆಲೆಕ್ಚುಯಲ್ ವೈಲ್ ಟ್ರೈಂಗ್ ಟು ಕನ್ಫರ್ಮ್ ಇಟ್ ಥ್ರೂ ಮಿಸ್ಟಿಕ್ ಎಕ್ಸ್ಪೀರಿಯನ್ಸ್. ಅವ್ರು ಏನ್ ಮಾಡ್ತಾರಂದ್ರ ಈ ಅಗ್ನಾಸ್ಟಿಮ್ ಅಂದ್ರೆ ಬುದ್ಧಿಪೂರ್ವಕವಾಗಿ ಬುದ್ಧಿಯಿಂದ ಹೊರಗೆ ಹೇಳ್ತಕ್ಕಂಥ ಜ್ಞಾನಕ್ಕೆ ಅವ್ರು ಕಟ್ಟು ಬೀಳ್ತಾರೆ ಹೊರತಾಗಿ ಆಂತರಿಕವಾದ ಪ್ರಯಾಣದಲ್ಲಿರುವಂತ ಸಾಕ್ಷಿ ರೂಪ ಜ್ಞಾನಕ್ಕೆ ಯಾವತ್ತೂ ಬರೋದಿಲ್ಲ. ಅವ್ರು ಅದ ಜ್ಞಾನವನ್ನು ಒಪ್ತಾರೆ ಬುದ್ಧಿಮತ್ತೆಯಿಂದ ಇರುವಂತದ್ದು. ದಿಸ್ ಇಸ್ ಆಲ್ಸೋ ಡ್ಯೂ ಟು ಲ್ಯಾಕ್ ಆಫ್ ಶ್ರದ್ಧಾ, ಬಿಕಾಸ್ ದೇ ಡು ನಾಟ್ ಹ್ಯಾವ್ ದ ಟ್ರಸ್ಟ್ ಇನ್ ದ ವೇದ ವಾಕ್ಯಂ. ಅವರು ಶ್ರದ್ಧೆಯಿಂದ ವಂಚಿತಾಗ್ಯಾರೆ. ಅವರು ವೇದ ವಾಕ್ಯಗಳಲ್ಲಿ ನಂಬಿಕೆ ಇಲ್ಲ. ಹೊರಗೆ ಇಂದ್ರಿಯಗಳ ಗುಲಾಮರಾಗ್ಯಾರೆ. ಇಂದ್ರಿಯಗಳು ಏನು ತೋರಿಸ್ಕೊಡ್ತಾವಲ್ಲ ಅವುಗಳಿಗೆ ಮಾತ್ರ ಕಟ್ಟು ಬಿದ್ದಾರೆ. ಅವೇ ಅವರಿಗೆ ಶ್ರದ್ಧಾ. ಇಲ್ಲಿ ನಾವೇನ್ ಹೇಳಾಕೈತೀವಿ, ಶ್ರದ್ಧಾ ವೇದ ವಾಕ್ಯಗಳಲ್ಲಿ ಶ್ರದ್ಧಾ ಇಡ್ರಿ, ಅದನ್ನ ನಮ್ಮ ಕಣ್ಣು ಅಣಿಪಟ್ಟಿ ಕಟ್ಕೊಳ್ರಿ ಅಂತ ಅದೇ ಹೇಳಾಕ್ತತಿ. ಯಾವುದು ವೇದ ಅದನ್ನ ಬಿಚ್ಚಿ ನಾವು ನೋಡಾಕ್ ಹೊಂಟೇವಲ್ಲ, ನಮ್ಗೆ ಏನ್ ಕಾಣ್ತದ? ಅದ್ವೈತವನ್ನ ಕಾಣ್ತದ. ವೆನ್ ದ ವೇದಾಸ್ ಪ್ರೈಮರಿ ಪ್ರಮಾಣಂ, ನಾವು ವೇದಗಳನ್ನೇ ಪ್ರೈಮರಿ ಪ್ರಮಾಣವನ್ನು ತಗೊಂಡ್ರ, ಮೂಲ ಪ್ರಮಾಣ ತಗೊಂಡ್ರ ಕ್ಲಿಯರ್ಲಿ ರಿವೀಲ್ ಅಹಂ ಬ್ರಹ್ಮಾಸ್ಮಿ. ನಿಜವಾಗ್ಲೂ ನಮಗೆ ಅಹಂ ಬ್ರಹ್ಮಾಸ್ಮಿ ಜ್ಞಾನದ ಹಾಗೇ ಇರ್ತಿರ್ತದ. ಕ್ರಮ ತಪ್ಪಿ ನಡೆಯಿದ್ರೆ ಕಷ್ಟ ಉಂಟೆ. ಈ ವೇದ ಪ್ರಮಾಣದ ಕ್ರಮವನ್ನು ಹಿಡ್ಕೊಂಡು ಹೋಗ್ಬಿಟ್ರ ಗುರಿಯನ್ನು ತಪ್ಪಿಸೋದ್ರಲ್ಲಿ ಸಂದೇಹವಿಲ್ಲ. ನಾವು ಸ್ವರೂಪಭೂತರಾಗಿ ಉಳಿತೇವಿ, ಬ್ರಹ್ಮ ಸ್ವರೂಪವಾಗಿ ಉಳಿತೇವಿ. ವೈ ಶುಡ್ ಐ ಗೋ ಇನ್ ಫಾರ್ ಫರ್ದರ್ ವೆಲಿಡೇಷನ್? ಮತ್ತೆ ಇದನ್ನ ಬಿಟ್ಟು ಮತ್ತೆ ಎಲ್ಲಿ ಹೋಗ್ಬೇಕಾಗ್ತದೆ? ಎಲ್ಲಿಲ್ಲ. ಇದ ನಮ್ಮದು ಅಂತಿಮ ಗೋಲ್ ಅದ, ನಮ್ಮ ಸ್ವರೂಪ ಮುಟ್ಟುದು. ಫರ್ದರ್ ಮೋರ್ there is no method to validate this knowledge because all other methods deal only with anatma. ನೋಡ್ರಿ, ಇದು ಒಂದೇ, ಇದನ್ನ ಬಿಟ್ರೆ ಇನ್ನೊಂದು ದಾರಿನೇ ಇಲ್ಲ. ಇದು ಒಂದೇ ದಾರಿ, ಜ್ಞಾನವೇ ಒಂದೇ ದಾರಿ. ಇನ್ನು ಅನಾತ್ಮವಾದಂತ ಅಪರವಾದಂತ 63 ವಿದ್ಯೆಗಳಲ್ಲಿ ಅಡಕವಾದಂತ ಯಾವುದೇ ದಾರಿ ಹೋದ್ರೂ ಕೂಡ ನಮ್ಮ ಸ್ವರೂಪ ನಮಗ ಕನಸಿನ ಮಾತಾಗ್ತದ. ಉಳಿದ ಯಾವುದೇ ಮೆಥಡ್ಗಳು ಉಪಯೋಗ ಬರೋದಿಲ್ಲ, ಅನಾತ್ಮಕ ಕುಡ್ಕೊಂಡಾವ. ನಾವು ಬರ್ಬೇಕಾಗಿತ್ತು ಅಂದ್ರೆ ಜ್ಞಾನಾದೇವತ್ತು ಕೈಯಲ್ಲಿ ಈ ಜ್ಞಾನ ಸುರಿ ಪ್ರಮಾಣದ ಜ್ಞಾನಕ್ಕೆ ಮೊರೆ ಹೋಗ್ಬೇಕು ಹೊರತಾಗಿ ಇದನ್ನ ಬಿಟ್ಟು ಅಪರ ವಿದ್ಯೆಗಳೆಲ್ಲವೂ ನಿರರ್ಥಕದವ, ನಮಗ ನಿಜವಾದ ಜ್ಞಾನ ಉಂಟು ಮಾಡಿ ಕೊಡಲಾರು ಅನ್ನುವಂಥದ್ದು ಶ್ರದ್ಧಾ ಹೇಳ್ತದೆ. ಶ್ರದ್ಧಾ ಅಂದಾಗ ಇಲ್ಲಿ ಎಲ್ಲಿ ಶ್ರದ್ಧಾ ಅಂದ್ರೆ ನಮ್ಮ ವೇದ ವಾಕ್ಯಗಳಲ್ಲಿಯೇ ಶ್ರದ್ಧಾ, ಶ್ರುತಿಯೇ ಪ್ರಮಾಣ ಇಕ್ಕಳರಿಕೆ, ಅದರಲ್ಲಿಯೇ ಶ್ರದ್ಧಾ ಉಳ್ಳವರಾಗಿರಬೇಕು. ಇನ್ನು ಎರಡನೇದ್ದು ಭಕ್ತಿ. ಭಕ್ತಿ here refers to mananam. In bhakti, one constantly dwells upon the object of devotion. Krishna defines bhakti in verse 10:9, 10ನೇ ಅಧ್ಯಾಯದ 9ನೇ ಶ್ಲೋಕದಲ್ಲಿ ಭಗವದ್ಗೀತೆಯಲ್ಲಿ ಹೇಳ್ತಾ ನಾವು ಹೇಳ್ಕೊಂತ ಬಂದೀವಿ. ಅಲ್ಲಿ ಜ್ಞಾನ ಭಕ್ತಿ ಅನ್ನುವಂಥದ್ದು ಹೇಳ್ಕೊಂಡ್, ಇಲ್ಲಿ ಜ್ಞಾನ ಅಂದ್ರೆ ಇಲ್ಲಿ ಶ್ರವಣ ಹೇಳಿದ್ರು. ಸದಾಕಾಲ ಯಾವಾಗಲೂ ಶ್ರವಣ ಮಾಡ್ತಾ 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 ಇದ್ರೆ ಅಲ್ಲಿ ಜ್ಞಾನ ಆಗೇ ಆಗ್ತದೆ. ಜ್ಞಾನ ಭಕ್ತಿ ವೈರಾಗ್ಯ ಅಂತ ಬಂದೈತಿ. ಇಲ್ಲಿ ಜ್ಞಾನ ಭಕ್ತಿ ಅಂದಾಗ ಇಲ್ಲಿ ಮನನ ಅಂತ ತಿಳ್ಕೋಬೇಕು ಅಂತಾರ. ಮನನ ಹೌದಿಲ್ರಿ? ಮತ್ತಿದ ಭಕ್ತಿ ಅಂದ್ರೆ ಮನನ ಅಂತಾರ ಅವ್ರು. ಮನನ ಅಂದ್ರೆ ಏನು? ಅದು ಯಾವ್ದು ಶ್ರವಣದಲ್ಲಿ ಕೇಳಿರ್ತೇವಲ್ಲ, ನೆರೆ ಕೇಳುದನು ಹರಿದನು ಒಮ್ಮೆಯೂ ಮರೆಯದಿರು ಗುರು ಪೇಳುವ ಬೆರದನು ಅಂತ ಹೇಳಿ ಅದನ್ನೇ ಏನ್ ಹೇಳ್ಯಾರ, ನಿಜಗುಂಡ್ರಿ ಹೇಳ್ಯಾರ. ಅದನ್ನೇ ಇಲ್ಲಿ ಏನದಲ್ಲ, ಶ್ರವಣ ಮಾಡಲ್ಪಟ್ಟಂತ ಅದ್ವಿತೀಯ ಬ್ರಹ್ಮನ ಚಿಂತನವನ್ನ ಪುನಃ ಭೇದ ಬಾಧಕ ಅಭೇದ ಸಾಧಕ ಯುಕ್ತಿಗಳಿಂದ ನಾವು ಅದನ್ನ ಸರಿಯಾಗಿ ಚಿಂತನೆ ಮಾಡೋದು, ಪುನಃ ಚಿಂತನೆ ಮಾಡೋದು. ಇಲ್ಲಿ ಏನಾಗ್ತದ, ಮನನ ಅಂತ ತಿಳಿಸ್ಕೊತದ. ಇದ ಭಕ್ತಿ, ಬೇರೆ ಅಲ್ಲ. ಪ್ರೀತಿ, ಏನ್ ಕೇಳಿರ್ತೀವಲ್ಲ ಆ ವಿಷಯದಲ್ಲಿರುವಂತ ಪ್ರೀತಿ ಸದಾ ಮೆಲಕ್ ಹಾಕುವಂತ ಇರುವುದ ಭಕ್ತಿ. ಒನ್ ಕಾನ್ಸ್ಟೆಂಟ್ಲಿ ಡ್ವೆಲ್ಸ್ ಅಪಾನ್ ದ. ಇಲ್ಲಿ ಇದು ಬಂತ್ರಿ ಮುನ್ಸಿಪಾಲಿಟಿ ಗಾಡಿ, ಹೋದ್ರಿಪ್ಪ. ಭಕ್ತಿ ಹೋದ್ರಿ ನೆಮ್. Bhakti here refers to mananam. In bhakti, one constantly dwells upon the object of devotion. Irannalu ಹೋಗ್ಯಾರ, ಬಂದ್ರೇನೆ ಇಲ್ಲ, ಅವ್ರು ಬರುತ್ತಾರೆ, ಹೋಗೇ ಬಿಡ್ತಾರ. ಅವ್ರು ಇರಂಡಾಲು ಸರಿ ಐತ್ರಿ, ನಿಮ್ ಧ್ಯಾನ ಬಂತ ನೋಡ್ರಿ. ಇದ್ದೇನೆ ಬರುವ ಎಲ್ಲ ಓದಿದ್ರಲ್ಲ ಇರಂಡಾಗಲೇ? ಇಲ್ಲ ಇದ್ದೇನೆ. ಹೋಗಿ ಬಂದ್ರಿ. ಭಕ್ತಿ ಇಲ್ಲಿ ಮನನಕ್ಕ ಭಕ್ತಿ ಅನ್ನಕತ್ತಾರೆ. ಮನನ ಏನ್ ಮಾಡ್ತೇವೆ? ಸಂಶಯ ನಿವಾರಣೆ ಮಾಡಕ್ ಏನು
ವೇದ ಬಾಧಕ ಅವೇದ ಸಾಧಕ ಯುಕ್ತಿಗಳನ್ನ ಕೊಡ್ತಾರಲ್ಲ ಅದನ್ನು ಮಾಡುವುದು ಭಕ್ತಿ ಅಂತಂತಾರೆ. ಮನನ ಮಾಡುವುದು ಗಟ್ಟಿ ಆಗ್ಲಿಕ್ಕೆ. ಇದು ಭಕ್ತಿ ಒಂದು ಬೆಳೆಸಪ್ಪ ಒಂದೇ ಆಬ್ಜೆಕ್ಟ್. ಭಕ್ತಿ ಒಳಗೆ ಮನನ ಮಾಡ್ಬೇಕಾದ್ರೆ ಏನ್ ಮಾಡ್ತೀವಿ ಅಂತಂದ್ರೆ ಧ್ಯಾನಕ್ಕೆ ಏನು ಧ್ಯೇಯ ವಸ್ತು ಐತಲ್ಲ, ಧ್ಯಾನದಾಗ ಧ್ಯೇಯ ಧ್ಯಾನ ಅಂತ ಐತಿಲ್ರಿ. ಧ್ಯಾತೃವಾದವನು ಧ್ಯಾನದ ಮೂಲಕ ಧ್ಯೇಯ ವಸ್ತುವಿನ ಧ್ಯಾನ ಮಾಡ್ತಾವ. ಹೌದ್ರಿ? ಆ ಧ್ಯಾನ ಮಾಡ್ಬೇಕಾದಾಗ ಏನ್ ಧ್ಯೇಯ ವಸ್ತು ಐತಲ್ಲ, ಅದೇನು ಧ್ಯೇಯ ವಸ್ತು ಯಾವ್ದ್ರಿ ಇಲ್ಲಿ ಇರೋಣ? ಯಾವ ವಸ್ತುವಿನ ಅದೇ ಧ್ಯೇಯ ನಮ್ದು. ಧ್ಯೇಯ ವಸ್ತು ನಮ್ದು ಯಾವ್ದು? ಈಗ ನಾವು ಇಷ್ಟೆಲ್ಲ ಪಡೆದಾಡಕತ್ತೀವಿ, ಅದಕ್ಕೆ ಪಡೆದಾಡಕತ್ತೀವಿ. ನಮ್ಮ ನಿಜ ಸ್ವರೂಪ ತೋರಿಸ್ಕೋಬೇಕು. ನಿಜ ಸ್ವರೂಪ ಅಥವಾ ಪರಮಾತ್ಮ ಅದ ಧ್ಯೇಯ ವಸ್ತು. ಧ್ಯೇಯ ವಸ್ತು ಸ್ವರೂಪದ ಮ್ಯಾಗ ಧ್ಯಾನ ಮಾಡ್ಬೇಕು ಏನ್ರಿ? ಕೃಷ್ಣ ಡಿಫೈನ್ಸ್ ಭಕ್ತಿ ಇನ್ ವರ್ಸ್ ನಂಬರ್ 10.9 ಆಫ್ ಭಗವದ್ಗೀತಾ. ಭಗವದ್ಗೀತೆಯೊಳಗೆ ಧ್ಯಾನ ಅಥವಾ ಭಕ್ತಿ ಅಂದ್ರೆ ಏನು ಅನ್ನೋದನ್ನ ಒಳ್ಳೆದೇ ಮಾಡ್ತಾರೆ ನೋಡಿ. ನೀವು ಕೇಳ್ತಿರಲ್ಲ ಧ್ಯಾನ ಅಂದ್ರೆ ಏನ್ರಿ, ಧ್ಯಾನ ಅಂದ್ರೆ ಏನ್ ಕೇಳ್ತಿರಲ್ಲ. ಈ ಧ್ಯಾನದಾಗನ ಇವು ಮೆಟ್ಟಲು ಪತಂಜಲಿ ಯೋಗದಲ್ಲಿ ಷಟ್ ಚಕ್ರಗಳನ್ನ ಧ್ಯಾನ ಮಾಡಂತಾರ. ಮತ್ತ ಇದು ಈಶ್ವರ ವಿಶ್ವವಿದ್ಯಾಲಯದೊಳಗ ಒಂದು ಲ್ಯಾಂಪ್ ಮುಂದಿಟ್ಟು ಅದರ ಏಕಾಗ್ರ ಮಾಡಂತಾರ. ಮತ್ತ ಅಲ್ಲಿ ಈಗ ಶಿವಯೋಗದಲ್ಲಿ ಒಂದು ಲಿಂಗ ಕೊಡ್ತಾರ. ಹಿಂಗ ಬೇರೆ ಬೇರೆಗಳಲ್ಲಿ ಅವು ಎದಕ್ ಅದಾವ ಅಂತಂದ್ರ ಅಂತಕಣ ಶುದ್ಧಿಗಾಗಿ ಮಾತ್ರ ಆ ಧ್ಯಾನ. ಅದು ಪೂರ್ವ ಭಾಗದಲ್ಲಿ ಅವೆಲ್ಲ ಬರ್ತಾವ. ಆದ್ರ ಉತ್ತರ ಭಾಗದಲ್ಲಿರುವಂತ ಧ್ಯಾನ ಅಂದ್ರ ನಿಧಿ ಧ್ಯಾಸನ ಪರ ಈಗ ಹೇಳಕತ್ತಾರಲ್ಲ, ಈ ಧ್ಯಾನ ಹೇಳಕತ್ತಾರ್ರಿ ಅವ್ರು. ಪ್ರಕಾಶ್ ಅವರು ಅದನ್ನ ಇದನ್ನ ಮಾಡ್ತಾರಲ್ಲ ಈಶ್ವರ ವಿಶ್ವವಿದ್ಯಾಲಯಕ್ಕೂ, ಅದನ್ನ ನಾ ಹೇಳ್ಬೇಕಾಗ್ತದೆ. ಅದು ಪ್ರಾರಂಭಿಕ ಹಂತ. ಬೇಕು ಅದು ಇಲ್ಲ ಅಂತಲ್ಲ, ಹಂತವಾಗಿ ದೇಹ ವಸ್ತು ಬದಲಾವಣೆ ಹಾಕೊಂತ ಹೋಗತ್ರಿ. ಇರಣ್ಣ ದೇಹ ವಸ್ತು ಒಂದು ಮೂರ್ತಿ ಇರ್ಬೋದು, ಒಂದು ಶಿವನ ಫೋಟೋ ಇರ್ಬೋದು, ಒಂದು ಶಿವಲಿಂಗ ಇರ್ಬೋದು, ಒಂದು ಸ್ಥಾವರಲಿಂಗ ಇರ್ಬೋದು, ಒಂದು ಇಷ್ಟಲಿಂಗ ಇರ್ಬೋದು, ಅಥವಾ ನಿಮ್ ಮನಿ ದೇವರು ಇರ್ಬೋದು, ಅಥವಾ ಈಶ್ವರಿ ವಿದ್ಯಾಲಯ ಹೋಗಲ್ಲ ಅದು ದೀಪ ಇರ್ಬೋದು. ಅದು ನಿಮ್ದು ದೇಹ ವಸ್ತು. ಆ ದೇಹ ವಸ್ತುವಿನ ಮ್ಯಾಗ ಧ್ಯಾನ ಮಾಡುದು. ಈಗ ದೇಹ ವಸ್ತು ಇಲ್ಲಿ ನಮ್ಮ ಎಲ್ಲಿಗೆ ಬಂದೀವಿ ಅಂದ್ರೆ ಸ್ವರೂಪವೇ ದೇಹ ವಸ್ತು. ನಮಗ ನಮ್ಮ ನಿಮ್ಮೆಲ್ಲರ ಸ್ವರೂಪ ಏನೈತಿ? ಸಚ್ಚಿತ್ತಾನಂದ ನಿತ್ಯ ಪರಿಪೂರ್ಣ ವ್ಯಾಪಕವಾದಂತದ್ದು ಏನ್ ಸ್ವರೂಪ ಐತಿ, ಉಪಾಧಿ ರಹಿತ ಐತಿ, ಅದು ಈಗ ದೇಹ ವಸ್ತು ನಮಗ ಧ್ಯಾನಕ್ಕ. ಪ್ರಾರಂಭಿಕ ಹಂತದಿಂದ ಒಂದೊಂದ ಹಿಡಿಯೋದು ಬಿಡುವುದು ಮ್ಯಾಗ ಬದಲಾವಣೆ ಮಾಡ್ಕೊಂಡು ಹೋಗ್ಬೇಕು. ಸಾಧನೆಯನ್ನು ಒಂದ ಕಡೆ ಫಿಕ್ಸ್ ಇಲ್ರಿ ಇರಣ್ಣರ. ಇದೇನ್ ಹೇಳ್ತಾರ ನೋಡ್ರಿ, ಎರಡನೇ ಅದು ಭಗವದ್ಗೀತೆಯ 7ನೇ ಅಧ್ಯಾಯ 15ನೇ ಶ್ಲೋಕ ಅಲ್ಲ 10ನೇ ಅಧ್ಯಾಯ 9ನೇ ಶ್ಲೋಕ. 10ನೇ ಅಧ್ಯಾಯ 9ನೇ ಶ್ಲೋಕ ಐತೇನ್ರಿ? ಓದ್ರಿ. ಇವ್ನ ಯಾರು ಇರಣ್ಣಾರು ಓದ್ರಿ. ಭಗವದ್ಗೀತೆ 10ನೇ ಅಧ್ಯಾಯ 9ನೇ ಶ್ಲೋಕ ಅಂತ ನೋಡ್ರಿ. ನನ್ ಕಡೆ ಗ್ರಂಥ ಇಲ್ರಿ ಭಗವದ್ಗೀತೆ ಇಲ್ರಿ? ಈಗ ನಾ ಬರೀ ಕೇಳೋದಷ್ಟೇ. ಹೌದು, ಅದು ಮರಾಠಿ ಒಳಗೈತ್ರಿ. ಅದು ಕನ್ನಡದಾಗ ಇರ್ತೈತ್ರಿ. ಮರಾಠಿದ ಓದ್ರಲ್ಲ, ಅದ್ರ ಶ್ಲೋಕ ಓದ್ರಿ. ಮರಾಠಿ ಒಳಗೆ ಅದೇನ್ ನಡೀತಿತ್ತು ಅಂದ್ರೆ ಕಾಲೇಜ್ ಬಿಕಾಮ್ ಯಾವ ಮುಗಿತ ಅವಾಗ ಬುಕ್ ಹಿಡಿದ ಬಿಟ್ಬಿಟ್ರೆ ನೀವು? ಅದು ಒಂದ್ಸಲ ಓದಿ ಮತ್ತೆ ಹಿಂಗಾದ್ರೆ ಕೆಲಸ ಆಗುತ್ತೆ, ಸಾಧನೆ ಆಗುದು. ನೀವು ಬುಕ್ ಹಿಡಿಬೇಕ್ರಿ. ನೀವು ಬುಕ್ ಪ್ರಿಂಟ್ ಮಾಡಿ ಪ್ರಿಂಟ್ ಮಾಡ್ಸಕ್ ಕೊಟ್ರಿ. ಇದನ್ನ ಇದು ಕೈವರ ಪದ್ಧತಿ 3 ಸ್ಥಳದ್ದು ಬಾಳ ಸ್ಲೋ ಅದ್ರಿ ಬಿಡ್ರಿ. ಎರಡರ ಬಾಳ ಸ್ಲೋ ಅದ್ರಿ. ಕೇಳಿ ಎಷ್ಟು ಸರಿ ಆಯ್ತು. ಓದ್ತೇನೆ ನೋಡ್ರಿ 10ನೇ ಅಧ್ಯಾಯ 9ನೇ ಶ್ಲೋಕ. ನಿಮ್ ಬ್ಯಾಡ್ರಿ, ನೀವು ಓದೋದ್ ಬೇಡ. ನನಗೆ ನೀವು ಓದೋದ್ ಬೇಕಾಗಿಲ್ಲ. ನಮ್ಗೆ ಯಾರು ಬೇಕಾಗೈತಿ ಓದೋದು ಅನ್ನೋದು ಹೇಳ್ತೇನೆ ನಾನು. ಎರಡರ ಕಡೆ ಬುಕ್ಕ ಇಲ್ಲ ಅನ್ನೋದು ಈಗ ನೋಡ್ರಿ ಗೊತ್ತಾಯ್ತು. ಕಡೆ ಎಷ್ಟ್ ಆದಷ್ಟು ಆಗ್ಲಿ ಆಳ ಮಗನ ಮದ್ವಿ ಅಂತಾರ ಅವ್ರು ಎರಡರ. ಸ್ವಮುಕ್ತಿ ಆದ್ರೆ ಸಾಕ್ರಿ ನಮಗೆ. ಯಾವ್ದ್ರಿ ಸ್ವಮುಕ್ತಿ? ಓಹೋ, ಅದೊಂದು ಬೇರೆ ಐತೇನ್ರಿ ಮತ್ತೆ? ಅಲ್ಲ ಅಂದ್ರೆ ಮತ್ತೊಬ್ಬರಿಗೂ ಅನುಭವ ಹೇಳಷ್ಟು ನಮ್ಗೆ ಇದು ಇಲ್ರಿ ಕೆಪಾಸಿಟಿ.
ನಮ್ಮಟ್ಟಿಗೆ ನಮ್ಗೊಬ್ಬರಿಗೆ ಆದ್ರೂ ಸಾಕು, ಉಳಿದವ್ರಿಗೆ ಮನ್ಯಾಗ ಹೆಂಡತಿ ಮಕ್ಳಿಗೆ ಬೇಡ, ಏನು ಬೇಡ. ನಮ್ ನಾ ಯಾವ ರೀತಿ 10ನೇ ಅಧ್ಯಾಯ 9ನೇ ಶ್ಲೋಕ ಹೋಗ್ಬೇಕ್ರೆ ನಾ ಹೇಳ್ತೇನೆ ಯಾರ್ಯಾರು ಸಹಾಯ ಮಾಡ್ತಾರೆ. ನೆಕ್ಸ್ಟ್ ಮತ್ತೊಂದು ವರ್ಷ ನಾವು ಓದ್ತೇನೆ. ಅಧಿಕಾರಿಗಳು ಬೇಡ, ಕರ್ಕೊಂಡು ಪಾಸ್ ಮಾಡಿದ್ದೀರಿ ಕ್ಲಾಸ್, ಈಗೆಲ್ಲ ತಯಾರಿದ್ದೀರಿ. ಐ ವಾಂಟ್ ಸಮ್ ಅದರ್ ಪೀಪಲ್. ಗುರುಬಲ್ ಅವ್ರು ಗೊತ್ತಾರ ನೋಡ್ರಿ, ಗುರುಬಲ್ ಅದಾರಂತೆ. ನನ್ನ ಹತ್ರ ಭಗವದ್ಗೀತೆ ಆಯ್ತು. 9ನೇ ಅಧ್ಯಾಯ 9ನೇ ಶ್ಲೋಕ. ಅವ್ರು 1 ಮಿನಿಟ್ ಅಂತ ನೀವು ಓದ್ತೀರೇನ ಅಶೋಕ್ ಅವ್ರು? ಅಷ್ಟ್ರಾಗ ಅಶೋಕ ಅಂದ್ರೆ 10ನೇ ಅಧ್ಯಾಯ 9ನೇ ಶ್ಲೋಕ. ಕಲಾವತಿ ಅವ್ರು ಓದ್ತಾರೆ, ಕಲಾವತಿ ಅವರು. ಓದ್ರಿ 10ನೇ ಅಧ್ಯಾಯ 9ನೇ ಶ್ಲೋಕ ಓದ್ರಿ, ಅರ್ಥ ಹೇಳ್ರಿ. ಹಾ ರೀ, ಭಗವದ್ಗೀತಾ 10ನೇ ಅಧ್ಯಾಯ 9ನೇ ಶ್ಲೋಕ ಓದ್ರಿ. ಗ್ರಂಥ ತೆಗೆದಿದ್ರಪ್ಪ ತೆಗಿತೀನಿ. ಗುರುಬಲ್ ಅವ್ರ ಕೈಲೇ ಬಿಟ್ರೆ ನೋಡ್ರಿ, ಬುಕ್ ಐದು ಸಿಗ್ಲಿಲ್ಲ. ದೇವೇಂದ್ರಪ್ಪ ಹ್ಯಾಸ್ ರೇಸ್ಡ್ ಹ್ಯಾಂಡ್. ನೀವು ಮತ್ತೆ ಹೇಳಕತ್ತಿರಲ್ಲ ಅದ್ರ ಸಂಬಂಧ ಇಲ್ಲಿಂದ ನೀವು ಯಾರು ತಂದ್ರೆ ಗೊತ್ತಿರೋ ಒಂದು ಓದ್ ಅನ್ನೋದು ಅಷ್ಟೇ ನನಗೆ. 6 ನೋಡಿ ಓದ್ರಿ ನೀವೇ ಗುರುಬಲ್ ಅವ್ರೆ. ದದಾಮಿ ಬುದ್ಧಿಯೋಗಂ ತೇನಾಂ ಮಮೋ ಉಪಯಾತಿ ತೇ. ತೊಡಗಿರುವಂತ ಹಾಗೂ ಭಕ್ತಿಗೆ ನನ್ನ ಪಡೆಯುವಂತ ತತ್ವಜ್ಞಾನದ ಸ್ವರೂಪ ಯೋಗವನ್ನೆಲ್ಲ ಕರುಣಿಸ್ತೇನೆ. ಯಾವ ಶ್ಲೋಕ ಓದಿದ್ರಿ? ಅದಲ್ಲ ಅಲ್ಲ 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 ಅದಲ್ಲ ನಾ ಹೇಳಿದ್ದು. ಅದಲ್ರಿ. 10ನೇ ಶ್ಲೋಕ ನಾನು ಓದದೇನ್ರಿ? ಓದ್ರಿ. ಇವ್ರ ಹನುಮಂತಪ್ಪ, ಇವ್ರು ಯಾರು? ದೇವೇಂದ್ರಪ್ಪ ಓದ್ತಾರ ಬಿಡ್ರಿ. ಓಂ ನಮ ಶಿವಾಯ. ಪೂಜ್ಯ ಗುರುಗಳಿಗೂ ಸತ್ಸಂಗದಲ್ಲಿ ಭಾಗಿಯಾದ ಸರ್ವ ಮಹಾತ್ಮರಿಗೂ ವಂದಿಸಿಕೊಳ್ತೇನೆ. ಮಚ್ಚಿತ್ತ ಮದ್ಗದ ಪ್ರಾಣ ಬೋಧಯಂತಹ ಪರಸ್ಪರಂ ಕಥಯಾಂತಶ್ಚ ಮಾಂ ನಿತ್ಯಂ ತುಷ್ಯಂತಿ ಚ ರಮಂತಿ ಚ. ಈ ಮಂತ್ರ ಇದ್ರ ಅನುವಾದ ರೀ. ಓದ್ರಿ. ನನ್ನ ಪರಿಶುದ್ಧ ಭಕ್ತರ ಯೋಚನೆಗಳು ನನ್ನಲ್ಲಿ ನೆಲೆಸಿರುತ್ತವೆ. ಅವರ ಬದುಕುಗಳು ಸಂಪೂರ್ಣವಾಗಿ ನನಗೆ ಆಕರ್ಷಿತವಾಗುತ್ತವೆ ಮತ್ತು ಪರಸ್ಪರವಾಗಿ ನನ್ನ ವಿಷಯವನ್ನು ತಿಳಿಸಿಕೊಡುತ್ತಾ ನನ್ನ ಬಗೆಗೆ ಮಾತನಾಡುತ್ತಾ ಅವರು ಬಹುತೃಪ್ತಿಯನ್ನು ಆನಂದವನ್ನು ಪಡೆಯುತ್ತಾರೆ. ಓಂ ನಮ ಶಿವಾಯ. ಯಾವ್ದು ಟೀಕಾರಿ ಅದ? ದೇವೇಂದ್ರಪ್ಪ ಅವರ ಯಾವ ಟೀಕಾ ಯಾರು ಬರ್ತಿದ್ರು? ಅದು ಗುರುಗಳೇ, ಇದು ಯಥಾರೂಪ ಭಗವದ್ಗೀತೆ. ಇದು ಸ್ವಾಮಿ ಪ್ರಭುಪಾದರು. ಅದು ದ್ವೈತ ಪರ ಬ್ಯಾಡ್ರಿ, ಪ್ರಭುಪಾದರದ ಬ್ಯಾಡ್ರಿ, ಪೂರಾ ದ್ವೈತ ಐತದ. ಐತ್ರಿ ಅದು. ಅದಕ್ಕ ನಾ ಅಂದೆ ಇದೆ ಏನೋ ದ್ವೈತ ಪರ ಬಂತಲ್ಪ, ವಾಸ್ತಿ ಬಂತ ನನಗ. ಆ ಗ್ರಂಥವನ್ನ ವೇದಾಂತಿಗಳು ಓದಬಾರದು. ತಾವು ನಿರ್ದೇಶನ ಮಾಡ್ರಿ ಯಾವ್ದು ತಗೊಳ್ಬೇಕಂತ.
ನೀವು ಇದು ತೋಡ್ರಿ, ಯಾವ್ದು ಗೀತಾ ಪ್ರೆಸ್ ಗೋರಖ್ಪುರ್ ತೋಡ್ರಿ, ಅಥವಾ ಹೊಳೆ ನರಸಪುರ ತೋಡ್ರಿ, ಅಥವಾ ಚಿನ್ಮಯ ಮಿಷನ್ ಅವ್ರು ಮಾಡಿ ತೋಡ್ರಿ. ಪರಂಪರೆ ಇಟ್ಕೊಂಡು ಹೋಗ್ರಿ, ಬಿಡ್ಬ್ಯಾಡ್ರಿ ಪರಂಪರೆ. ನಿಮ್ದು ಅಡ್ಡದಾರಿ ಇಡುತ್ತಾರ ನೀವು. ಇವು ಫ್ರೀ ಕೊಡ್ತಾರ್ರಿ ಅವ್ರ, ಇವು ಫ್ರೀ ಕೊಡ್ತಾರ್ರಿ ಎಲ್ಲಾ ಕಡೆ ರೀ. ಬಂದ್ ನಮ್ಮ ಮಠದಾಗ 2-3 ಗ್ರಂಥ ಫ್ರೀ ಕೊಟ್ಟು ಹೋಗ್ಯಾರ್ರಿ ಎಲ್ಲಾರಿಗೂ ಕರ್ಕರದ್ರಿ. ಆ ಗ್ರಂಥಗಳನ್ನ ಈಗ ಯಾರಿಗಾರ ಕೊಟ್ಬಿಡ್ರಿ. ನಮಗ್ ರೊಕ್ಕ ಕೊಟ್ಟು ತಗೊಳೋದು ಬ್ಯಾಡ್ರಿ, ಫ್ರೀ ಸಿಕ್ಕರ ನಮಗ್ ಬೇಕು. ಹಂಗೇನಿಲ್ಲ ರೀ, ಅವ್ರು ದೇವೇಂದ್ರ ಬೇರೆಯವ್ರು ಇರ್ಬೋದು. ಗುರುಗಳೇ, ಇದು 1994ರಲ್ಲಿ ಇಂಥವು 10 ಬುಕ್ಕ ತರಿಸಿ ಬೇರೆಯವರಿಗೆ ಹಂಚಿದ್ದೆ ನಾನು. ನನಗೆ ಗೊತ್ತಿದೆ. ಇದು ಒಂದು ಹಂಚ್ಬಿಡ್ರಿ ಯಾರಿಗಾರ. ನೀವು ಏನದ ಗೀತಾ ಪ್ರೆಸ್ ಗೋರಖ್ಪುರ ಅಥವಾ ಹೊಳೆ ನರಸೀಪುರ ಅಥವಾ ಏನದ ಮೈಸೂರು ರಾಮಕೃಷ್ಣ ಮಿಷನ್ ಇಂಥವು ಪರಂಪರೆ ಇದ್ದವ್ರದ್ದು ನೋಡ್ರಿ. ಏನು ಇಲ್ಲೇ ಅಷ್ಟು ಬಾಳ ಇಲ್ಲೇ ನನಗೆ ಯಾಕೋ ಒಂದ್ ಸ್ವಲ್ಪ ಅವರು ಅರ್ಥ ಬೇರೆ ಮಾಡ್ತಾರ, ದ್ವೈತ ಪರ ಅರ್ಥ ಮಾಡ್ತಾರ. ಮೊದಲ ನಾವು ಅಜ್ಞಾನಿಗಳು, ಇನ್ನಷ್ಟು ಅಜ್ಞಾನದಾಗ ನಮ್ಮ ಮುಳುಗಿಸಿದ್ರಲ್ಲ ನಾವು ಹೊರಗೆ ಬರೋದಿಲ್ಲ. ಅದಕ್ಕ ದ್ವೈತ ಪರ ಬರದವ್ರ ಗ್ರಂಥಗಳನ್ನು ಓದಬ್ಯಾಡ್ರಿ. ಇದು ಅನಿಸ್ತೈತ್ರಿ ಗುರುಗಳೇ, ಸತ್ಯ ಇದು ಅನಿಸ್ತ. ಶಿವಪುತ್ರಪ್ಪನವ್ರು ಅದನ್ನ ಓದ್ತಿದ್ರಿ, ಅದನ್ನ ಓದ್ಬೇಡ್ರಿ ಅಂತ ಹೇಳ್ಬಿಟ್ಟು ನಾವು ಅವ್ರಿಗೆ. ಶಿವಪುತ್ರಪ್ಪನವ್ರಿಗೆ ಹೇಳಿವಿ, ನಿಮ್ಗೂ ಹೇಳಾಗತ್ತೇವಿ ನೋಡ್ರಿ. ಒಂದೊಂದ ನಾವು ಇಲ್ಲಿ ಕುತ್ಕೊಂಡ ತಿದ್ಬೇಕಾಗೈತೆ. ನಮಸ್ಕಾರಪ್ಪ. ನಾವ್ ಓದ್ಲೇನ್ರಿ ಇದನ್ನ ನೋಡ್ರಿ, ಇದು ಅರ್ಥ ದ್ವೈತ ಐತಿ ಅದ್ವೈತ ಐತಿ ಗೊತ್ತಾಗುವಂತು. ಇಲ್ಲ ನಿಮ್ ಗ್ರಂಥ ಅದೇಕಂದ್ರೆ ಯಾರು ಹೇಳಿ ನಾ ಹೇಳ್ತೇನೆ. ಭಗವದ್ಗೀತಾ ಗೀತಾ ಪ್ರೆಸ್ ಗೋರಖ್ಪುರ್. ಗೋರಖ್ಪುರದು ಕರೆಕ್ಟ್ ಅದ. ಹೌದಾ? ಅದು ಪರಂಪರೆಗಂತ ಬಂದದ, ಪರಂಪರೆ ಒಳಗೆ ಬಂದಾರ. ಗೋಯಂಕ ಅಂತ ತಿಳ್ಕೊಂಡು ಪರಂಪರೆ ಒಳಗೆ ಬಂದವು. ಗೋಯಂಕ ಅಜ್ಜಪುರದ ಪರಂಪರೆ, ಅದು ಪರಂಪರೆ ನಮ್ಮ ಪರಂಪರೆನೆ. ಕರೆಕ್ಟ್ ನೋಡಿ, ಶಂಕರಾನಂದ ಸ್ವಾಮಿಗಳು ಎಲ್ಲ ಇವೆ ನಮ್ಮ ಪರಂಪರೆ. ಹೊಳೆ ನರಸೀಪುರ, ಅಜ್ಜಂಪುರ, ಗೋರಖ್ಪುರ, ಆಮೇಲೆ ಇದು ಮೈಸೂರು ರಾಮಕೃಷ್ಣ ಮಿಷನ್, ಚಿನ್ಮಯ ಮಿಷನ್, ಆರ್ಷ ವಿದ್ಯಾಪೀಠ, ಇವೆಲ್ಲ ನಮ್ಮ ಪರಂಪರೆ ಅದ. ನಮಸ್ಕಾರ ನನ್ ಕಡೆ ಇಲ್ಲಿ ಬಿಜಾಪುರದಾಗ ಸಿದ್ದೇಶ್ವರ ಅಪ್ಪಾಜಿ ಅವ್ರು ಬರ್ತಿದ್ರು. ಅದು ಪರಂಪರೆ. ಮಚ್ಚಿತ್ತ ಮದ್ಗತ ಪ್ರಾಣಾಃ ಬೋಧಯಂತಹ ಪರಸ್ಪರಂ ಕಥಯಂತಶ್ಚ ಮಾಂ ನಿತ್ಯಂ ತುಷ್ಯಂತಿ ಚ ಗಮಂತಿ ಚ. ನಿರಂತರ ನನ್ನಲ್ಲೇ ಮನಸ್ಸನ್ನು ತೊಡಗಿಸಿರುವರು, ನನ್ನಲ್ಲೇ ಪ್ರಾಣಗಳನ್ನು ಅರ್ಪಿಸುವ ಭಕ್ತ ಜನರು ಪರಸ್ಪರ ನನ್ನ ಭಕ್ತಿಯ ಚರ್ಚೆಯ ಮೂಲಕ ನನ್ನ ಪ್ರಭಾವವನ್ನು ತಿಳಿಸಿಕೊಡುತ್ತಾ ಗುಣ ಮತ್ತು ಪ್ರಭಾವ ಸಹಿತ ನನ್ನ ಕಥೆಗಳನ್ನು ಹೇಳಿಕೊಳ್ಳುತ್ತದೆ ನಿರಂತರ ಸಂತುಷ್ಟರಾಗುತ್ತಾರೆ ಮತ್ತು ವಾಸುದೇವನಾದ ನನ್ನಲ್ಲೇ ನಿರಂತರ ರಮಿಸುತ್ತಾರೆ ಅಂತ. ಸಂಪೂರ್ಣ ಏನ್ ಹೇಳ್ತಾರೆ ನೋಡ್ರಿ, ಧ್ಯಾನ ಅಂತಂದ್ರ ಫಿಕ್ಸಿಂಗ್ ದ ಮೈಂಡ್ ಅಂಡ್ ಸೆನ್ಸಸ್ ಆನ್ ಮೀ. ನಿನ್ನ ಮನಸ್ಸನ್ನ ಮತ್ತು 5 ಜ್ಞಾನೇಂದ್ರಿಯಗಳನ್ನ ನನ್ನ ಮೇಲೆ ಅವಲಂಬಿಸಬಾರದು. ಮ್ಯೂಚುವಲಿ ಶೇರಿಂಗ್ ದ ನಾಲೆಜ್ ಅಬೌಟ್ ಮೀ. ಮತ್ತ ನನ್ನ ಜ್ಞಾನವನ್ನ ನಾ ಏನ್ ಹೇಳ್ಕೊತೀನಿ ಭಗವದ್ಗೀತೆಗ ಅದನ್ನ 4 ಮಂದಿ ಕೂಡ ಮಾತಾಡೋದು. ಶೇರಿಂಗ್ ಅಂದ್ರೆ ಏನು? ಅದನ್ನ ಹಂಚಿಕೊಳ್ಳೋದು, ಆ ಜ್ಞಾನವನ್ನ ಹಂಚಿಕೊಳ್ಳೋದು. ಅಬೌಟ್ ಮೀ ಅಂದ್ರ ಆ ಪರಾತ್ಪರ ಪರವಸ್ತುವಿನ ಬಗ್ಗೆ. ಅಂಡ್ ಸ್ಪೀಕಿಂಗ್ ಆಫ್ ಮೀ, ಪರಮಾತ್ಮನ ಬಗ್ಗೆ ಮಾತಾಡೋದು. ಅಲ್ಲಿ ಕೃಷ್ಣ ನಾಮರೂಪ ಸಹಿತ ಕಪ್ಪು ಮನುಷ್ಯ ಅವನಲ್ಲ, ಆ ಸಚ್ಚಿದಾನಂದ ಸ್ವರೂಪದ ಬಗ್ಗೆ ಮಾತಾಡೋದು. ಸಚ್ಚಿದಾನಂದ ಸ್ವರೂಪದ ಮೇಲೆ ಮನಸ್ಸು ಮತ್ತು ಇಂದ್ರಿಯಗಳನ್ನ ನಿಗ್ರಹ ಮಾಡಿ ಅದ್ರ ಮೇಲೆ ಕೇಂದ್ರೀಕರಿಸ. ದೇ ಆಲ್ವೇಸ್ ಆರ್ ಕಂಟೆಂಟೆಡ್ ಅಂಡ್ ಡಿಲೈಟೆಡ್. ಅವ್ರು ಯಾವಾಗಲೂ ತೃಪ್ತಿಯಿಂದಿರ್ತಾರೆ ಮತ್ತು ಅವರು ಹೇಗಿರ್ತಾರ್ರಿ, ಆನಂದದಿಂದಿರ್ತಾರ ಅಂತ ಹೇಳ್ತಾರೆ. ತುಷ್ಯಂತಿ, ಆನಂದದಿಂದ ಇರ್ತಾರ ಮತ್ತು ನನ್ನನ್ನೇ ರಮಮಾಣ ಮಾಡ್ತಾ ಇರ್ತಾರೆ. ಇದಕ್ಕಂತಾರ ಧ್ಯಾನ. ಇದಕ್ಕಂತಾರ ಕೇಳಿ ಧ್ಯಾನ ಕೇಳೋರು ಧ್ಯಾನ, ಧ್ಯಾನ ಭಕ್ತಿಗೆ. ಇನ್ನು ಮನನ ಮಾರ್ಸು, ಈ ಮನನದಾಗ ಕೂಡ ಆತ್ಮ ಮೇಲೆ ಅವಲಂಬಿತವಾಗಿ ಆಬ್ಜೆಕ್ಟ್ ಆಫ್ ಡಿವೋಷನ್, ಧ್ಯಾನದ ವಸ್ತು
ಲಿಂಗಪ್ಪ ಜೀವಾತ್ಮ ಪರಮಾತ್ಮ ಐಕ್ಯಂ. ಜೀವಾತ್ಮ ಪರಮಾತ್ಮ ಐಕ್ಯ ಜ್ಞಾನದಾಗ ಅವ್ರು ಧ್ಯಾನ ಮಾಡ್ತಾರ. ನೀವು ಒಂದ ಮಾಡ್ರಿ, ಯಾರು ಏನು ಮಾಡಕ್ ಹೋಗ್ಬೇಡ್ರಿ, ದೀಪ ನೋಡಕ್ ಹೋಗ್ಬೇಡ್ರಿ. ಜೀವಾತ್ಮ ಪರಮಾತ್ಮ ಐಕ್ಯ ಜ್ಞಾನವನ್ನು ಗುರುಗಳು ಹೇಳಿಕೊಟ್ಟಿದ್ದನ್ನ ಆ ಧ್ಯಾನದಾಗ ಅದನ್ನ ನೀವು ಮತ್ತೊಮ್ಮೆ ಕಳಿಸಿ ವಿಚಾರ ಮಾಡ್ತೀವಿ. ಅದಕ್ಕೆ ಈ ಡೌಟ್ಸ್ ಆರ್ ಕಂಪ್ಲೀಟ್ಲಿ ಕ್ಲಿಯರ್. ನಮ್ಮ ಸಮಸ್ಯೆಗಳು ಎಲ್ಲವೂ ಕಳೆದು ಕೂಡ ಮಾಡಿರ್ತಾರೆ. The doubts whether the Vedanta is logical or practical should completely disappear. ಈ ವೇದಾಂತ ಹೇಳೋ ಮಾತು ಇದು ತರ್ಕಬದ್ಧ ಐತೋ ಇಲ್ಲೋ, ಇದು ನಮ್ಮ ಪ್ರಾಯೋಗಿಕ ಪ್ರಯತ್ನ ಮಾಡಿ ಇದಕ್ಕೆ ತಿಳಿಸ್ತೇವೋ ಇಲ್ಲೋ, ಇಂಥ ಏನು ಸಂಶಯಗಳು ಅದಾವಲ್ಲ, ಈ ಸಂಶಯಗಳೆಲ್ಲವೂ ಕಳ್ಕೊಳ್ಳೋ ಮಟ್ಟ ಈ ನಿಧಿಧ್ಯಾಸನ ಮಾಡ್ರಿ ಅಂತಾರೆ. ಅಂದ್ರೆ ಹೇಳೋದಲ್ಲ, ಮಾಡ್ಬೇಕು. ಈಗ ನೀವ್ ಯಾರು ಮಾಡ್ಲಿಕ್ಕಂದ್ರೆ ಈಗ ಮಾಡಿಸ್ಬೇಕಾಗತ್ತೆ. ನಿಮಗೆ 15 ನಿಮಿಷ ಧ್ಯಾನ ಮಾಡ್ಬೇಕಾಗತ್ತೆ. ಮಾಡ್ತಾರಲ್ಲ ಏನ್ ರೆಡಿಮೇಡ್ ಬುಕ್ ತಗೊಳಕ್ ತಯಾರಿಲ್ಲ, ಬುಕ್ ಓದಾಕ್ ತಯಾರಿಲ್ಲ. ರೆಡಿಮೇಡ್ ಆಗಕ್ಕೆ ಆಗ್ತದೆ, ಯಾಕೆ ಆಗ್ತದೆ ಹೇಳೋದು ಅಂತಾರ ಅವ್ರ. ಈಗ ಯಾಕೆ ಆಗ್ತದೆ ತ್ರಾಸ ಹೋಗ್ತೀವಿ. ಟೈಮ್ ಆತ್ರಿ, ಒಂದೆರಡು ಸಾಲ ಓದಿ ಮುಗಿಸ್ಬಿಡ್ರಿ. ಹಲೋ, ಅಲ್ಲ ಮುಗಿದಾವ ಸರ್. ಇನ್ನು ನಾಳೆ ಧ್ಯಾನಕ್ಕೂ ಬರ್ತದೆ. ನಾಳೆ ಧ್ಯಾನ ಹೇಳಿ ಸರ್, ಮುಗಿಸ್ತಾರ ಎಲ್ಲ ಮುಗಿತು. ಆಯ್ತಾಯ್ತು. ಮಂಗಳಾರತಿ ಮಂಗಳಾರತಿ ಆಮೇಲೆ ಮುತ್ತಿನಾರತಿ ಬೆಳಗು ಬನ್ನಿ.